ಮತ್ತೆ ಈ ತರ ಎಲ್ಲ ಫ್ರೆಂಡ್ಶಿಪ್ ಮಾತಾಡೋರು ಈ ತರ ಎಲ್ಲ ವಿಡಿಯೋ ಕಾಲ್ ಮಾಡಿ ಕೆಟ್ಟಾಗೆಲ್ಲ ಮೆಸೇಜ್ಗಳು ಮತ್ತೆ ವಾಯ್ಸ್ ರೆಕಾರ್ಡ್ಗಳು ಎಲ್ಲ ಕೇಳಿದೆ ಅಣ್ಣ. ಈ ತರ ಯಾರನ್ನ ಮಾಡ್ತಾರಾ, ನೀನ್ ಇಷ್ಟೆಲ್ಲ ಇದ್ರಲ್ಲೇ ಹಿಂಗ್ ಮಾಡಿದ್ಯಾ ಅಂದ್ರೆ ನನಗೆ ಡೌಟ್ ಬಂತಣ್ಣ. ಕೇಳ್ದೆ, ಜಗಳ ಮಾಡ್ಕೊಂಡು ಬೇಜಾರಾಗಿ ಅಮ್ಮ ಜಗಳ ಮಾಡ್ಕೊಂಡು ಅವತ್ತು ಬೇಜಾರಾಗಿತ್ತಣ್ಣ. ಹಿಂಗೆಲ್ಲ ಮಾಡ್ತಾರೆ, ಇಷ್ಟು ನಂಬ್ಕೊಂಡು ಇಷ್ಟೆಲ್ಲ ಇದ್ ಮಾಡ್ಕೊಂಡು ಹಿಂಗ್ ಮಾಡಿದ್ರು ಬೇಜಾರಾಗೋಯ್ತಣ್ಣ. ಮನ್ಸಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಡ್ತು. ನಮ್ಗಿದ ಎಷ್ಟು ನಂಬ್ಕೊಂಡಿದೆ ಹಿಂಗ್ ಮಾಡ್ಬಿಟ್ಟಲ್ಲ ಅಂತ. ನಮಸ್ತೆ ಅಣ್ಣ. ನಮಸ್ತೆ ನವ, ಎಲ್ಲಿಂದ ಫೋನ್ ಮಾಡ್ತಿರೋದು? ನಮಸ್ತೆ ಅಣ್ಣ, ನಾನು ತುಮಕೂರಿಂದ ಮಾತಾಡ್ತಾ ಇದ್ದೀನಿ. ನಮಸ್ತೆ ನಮಸ್ತೆ, ಹೇಗಿದ್ದೀರಿ? ಅಣ್ಣ ಚೆನ್ನಾಗಿದ್ದೀನಿ. ನೋಡಿ ಧ್ವನಿ ಚೆನ್ನಾಗಿ ಕೇಳ್ತಾ ಇದೆ ನಿಮ್ದು. ಹಿಂಗ್ ಕೇಳ್ಬೇಕು ನೋಡಿ. ಆಗ್ಲವಾ ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿರೋದು? ಅಣ್ಣ ಈಗ 3 ತಿಂಗಳಿಂದ ನೋಡ್ತಾ ಇದ್ದೀನಿ ಅಣ್ಣ. ಸಂತೋಷ. ಊಟ ಮಾಡಿದ್ರಾ? ಅಣ್ಣ ಆಯ್ತು, ನಿಮ್ದು? ಆಯ್ತವಾ, ಊಟ ಆಯ್ತು. ಕಾರ್ಯಕ್ರಮ ಯಾವಾಗ್ಲಿಂದ ಕೇಳ್ತಿರೋದು ಅಂದ್ರಿ? ಅಣ್ಣ 3 ತಿಂಗಳಿಂದ ನೋಡ್ತಾ ಇದ್ದೀನಿ. 3 ತಿಂಗಳಿಂದ? ಹೌದಣ್ಣ. ಆಯ್ತು. ಏನ್ ಮಾಡ್ಕೊಂಡಿರೋದು? ಅಣ್ಣ ಸದ್ಯಕ್ಕೆ ನಾನು ಇವಾಗ ಮನೆಯಲ್ಲೇ ಇದ್ದೀನಿ. ಅಯ್ಯೋ ದೇವ್ರೆ, ಕೆಲಸ ಏನ್ ಮಾಡ್ಕೊಂಡಿರೋದು ಅಂದೆ? ಅಂದ್ರೆ ಗೃಹಿಣಿ ಆಗಿದ್ದೀರಾ ಅಂತ? ಹೌದು ಹೌದು ಅಣ್ಣ. ನಾನೆಲ್ಲ ಈಗ 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 ಮನೇಲಿ ಇದ್ದೀರಿ ಅಂತ ಹೇಳ್ತಿದ್ದೆ. ಇಲ್ಲ ಇಲ್ಲ. ಆಯ್ತು ಆಯ್ತು. ಎಷ್ಟು ವರ್ಷನವ ನಿಮಗೆ? ಅಣ್ಣ ನಂಗೆ 28 ವರ್ಷ. 28 ವರ್ಷ? ಹೌದು ಅಣ್ಣ. ಸಂತೋಷ. ಏನಾದ್ರೂ ಹಂಚ್ಕೊಳ್ಳೋದಿದ್ಯಾ? ಹೌದು ಅಣ್ಣ. ಹೇಳುವ. ಅಣ್ಣ ನಾವು 3 ಜನ ಮಕ್ಕಳು ನಮ್ ತಾಯಿಗೆ. ನಾನು ನಮ್ಮ ಅಕ್ಕ ನನ್ನ ತಮ್ಮ ತುಂಬಾ ಬಡತನದಿಂದನೇ ಬೆಳೆದಿದ್ದ ಅಣ್ಣ ನಾವು. ಓಕೆ. ನನ್ನ ತಂದೆ ನಾವು ಚಿಕ್ಕ ವಯಸ್ಸಿದ್ದಾಗೇನೆ ತುಂಬಾ ಡ್ರಿಂಕ್ಸ್ ಮಾಡಿ ಹಂಗೆ ಹಿಂಗೆ ಮಾಡಿ ಅವರು ತೀರ್ಕೊಂಡ್ಬಿಟ್ರು. ತುಂಬಾ ನಾನು 2 ವರ್ಷ 3 ವರ್ಷ ಇದ್ದಂಗೆನೆ. ನಮ್ಮ ತಾಯಿಯವರ ಅಮ್ಮ ನಮ್ಮನ್ನ ಯಾವುದೇ ಕೊರತೆ ಇಲ್ದಂಗೆ ಚೆನ್ನಾಗಿ ಸಾಕಿದ್ರು ಅಣ್ಣ. ಚೆನ್ನಾಗಿ ಸಾಕಿದ್ರು. ನಮಗೆ ಒಳ್ಳೆ ವಿದ್ಯಾ ಬುದ್ಧಿ ಅವ್ರ ಕೈಲಾದ ಮಟ್ಟಿಗೆ ನಮ್ಮನ್ನ ಚೆನ್ನಾಗಿ ಸಾಕಿದ್ರು ಅಣ್ಣ. ಅಂದ್ರೆ ನಿಮ್ ತಾಯಿಯ ತಾಯಿ ಕಡೆಯವರು? ನಿಮ್ಮ ಅಜ್ಜಿ ತಾತ. ಕೇಳಿಸ್ತಾ ಇದೆಯಾ? ನನ್ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಅಣ್ಣ, ಕೇಳಿಸ್ತಿದೆ. ಮತ್ತೆ ಯಾಕೆ ನನ್ ಧ್ವನಿ ಕೇಳಿ ಎಷ್ಟೋ ಹೊತ್ತಾದ್ಮೇಲೆ ಮಾತಾಡ್ತೀರಾ? ಇಲ್ಲ ಅಣ್ಣ, ನನಗೆ ಕರೆ ಸಿಕ್ಕಿದ್ಯಲ್ಲ ಇದಕ್ಕೆ. ಆಗ್ಲಿ ಆಗ್ಲಿ. ನಿಮ್ಮ ಅಜ್ಜಿ ತಾತನ ಹತ್ರ ಬೆಳೆದಿದ್ದ ನೀವು? ಇಲ್ಲ ಅಣ್ಣ, ತಾತ ಇಲ್ಲ. ನಾವು ತಾತ ತೀರ್ಕೊಂಬಿಟ್ಟಿರೋ. ಅಜ್ಜಿ ಒಬ್ರಿದ್ರು. ಚೆನ್ನಾಗೆ ಸಾಕಿ ಇದು. ಆಮೇಲೆ ನಾನು PUC ಓದ್ದೆ ಅಷ್ಟೇ ಅಣ್ಣ. ಆಮೇಲೆ ಮನೆ ಪರಿಸ್ಥಿತಿ ನೋಡ್ಕೊಂಡು ನಾನು ಹಿಂಗೆ ಇದ್ರೆ ನಮ್ ಪರಿಸ್ಥಿತಿ ಹಿಂಗೆ ಅನ್ಬಿಟ್ಟು ನಾನು ಒಂದ್ ಕೆಲ್ಸಕ್ಕೆ ಸೇರ್ಕಂತೀನಿ ಅಣ್ಣ. ಅಂದ್ರೆ ನೀವೇನು ಓದಿದ್ದೀರಿ ನೀವು? ಅಣ್ಣ PUC ಓದಿದ್ದೀನಿ ಅಣ್ಣ. PUC ಮುಗ್ದಾದ್ಮೇಲೆ ಕೆಲ್ಸಕ್ಕೆ ಸೇರ್ಕೊಂಡ್ರಾ? ಹೌದು ಅಣ್ಣ. ಓಕೆ ಓಕೆ. PUC ಮುಗಿದ್ಮೇಲೆ ಕೆಲ್ಸಕ್ಕೆ ಸೇರ್ಕೊಂತೀನಿ. ಅಲ್ಲಿ ಚೆನ್ನಾಗಿ ಸಂಬಳ ಬರುತ್ತೆ. 1-5-6 ವರ್ಷ ಕೆಲಸ ಮಾಡ್ತಾ ಇರ್ತೀನಿ ಅಣ್ಣ. ನಮ್ಮ ಪರಿಸ್ಥಿತಿ, ನಮ್ ಜೀವನ, ನಮ್ಮ ಮನೆ. ಏನ್ ಕೆಲಸ ಮಾಡ್ತಿದ್ರಿ ಅಣ್ಣ? ಅದು ಒಂದು ಕಂಪ್ನಿ ಅಣ್ಣ. ಈ ಗಾಡಿಗಳ್ದೆಲ್ಲ ಚೆಕಿಂಗ್ ಬರುತ್ತೆ, ಆ ಪಾರ್ಟ್ಸ್ಗಳು ಬರುತ್ತೆ. ಅದು ಆ ಕಂಪ್ನಿ ಕೆಲಸ ಮಾಡ್ತಿದ್ದೆ. 1-5-6 ವರ್ಷ ಅಲ್ಲೇ ಕೆಲಸ ಮಾಡ್ತೀನಿ ಅಣ್ಣ. ಓಕೆ. ಎಷ್ಟು ವರ್ಷ ಆಗ ನಿಮ್ಗೆ? ಎಷ್ಟು ವರ್ಷ ಅಣ್ಣ? ನಾನು PUC ಮುಗಿತಿದ್ದಂಗೆನೆ ಒಂದು 18-17 PUC ಮುಗಿತಿದ್ದಂಗೆ ಕೆಲ್ಸಕ್ಕೆ ಸೇರ್ಕೊಂತೀನಿ ಅಣ್ಣ. ಕೆಲ್ಸಕ್ಕೆ ಸೇರ್ಕೊಂತೀನಿ. ಚೆನ್ನಾಗಿ ಮನೆ ಕಡೆ ಪರವಾಗಿಲ್ಲ ಅಣ್ಣ. ಊಟ ತಿಂಡಿ ಬಟ್ಟೆಗೇನು ಕಮ್ಮಿ ಇಲ್ಲ. ಅಮ್ಮವ್ರು ಹಾಗೆ ನೋಡ್ಕೊಂಡಿದ್ರು. ಅಮ್ಮವ್ರ ಪರಿಸ್ಥಿತಿ ನೋಡಿ ಮುಂದೆ ನಾನು ಕೆಲ್ಸಕ್ಕೆ ಹೋದ್ರೆ ನನ್ನ ಮನೆ ಪರಿಸ್ಥಿತಿ ಇನ್ನೂ ಚೆನ್ನಾಗ್ ಆಗ್ಬಿಡುತ್ತೆ ಅಂತ ಅಕ್ಕನ್ ಮದ್ವೆ ಬೇರೆ ಆಗಿತ್ತು ಅಷ್ಟರಲ್ಲಿ. ಅಕ್ಕನ್ ಮದ್ವೆ ಆಯ್ತು. ಇನ್ನ ತಮ್ಮ ಇನ್ನೂ ಚಿಕ್ಕವನಿದ್ದ. ಅವನು ಎಜುಕೇಶನ್, ಅಮ್ಮ ಒಬ್ಳೆ ದುಡಿಬೇಕು. ಅಜ್ಜಿಗೂ ಅಲ್ಲೇ ವಯಸ್ಸಾಯ್ತಾ ಬಂತು. ಪಾಪ ಇನ್ನೂ ಎಷ್ಟು ಕಷ್ಟ ಪಡ್ತಾರೆ ಅಂದ್ಬಿಟ್ಟು ನಾನು ಕೆಲ್ಸಕ್ಕೆ ಹೋದೆ. ಹಾಗೆ ಕೆಲ್ಸಕ್ಕೆ ಹೋಗ್ತಾ ಒಬ್ರು ಪರಿಚಯ ಆಗ್ತಾರೆ ಅಣ್ಣ ಅಲ್ಲೇ ಕೆಲ್ಸದ ಹತ್ರ.
ಒಂದ್ ವ್ಯಕ್ತಿ ಕೆಲ್ಸದ ಹತ್ರನೇ ಪರಿಚಯ ಆಗ್ತಾರೆ. ಹ್ಮ್. ಆ, ನಾನು ಚೆನ್ನಾಗಿ ಮಾತಾಡ್ತೀನಿ, ಅವರು ಚೆನ್ನಾಗಿ ಮಾತಾಡ್ತಾರೆ. ಈ ತುಮಕೂರಲ್ಲಿ ಫ್ಯಾಕ್ಟ್ರಿಗೆ ಹೋಯ್ತಿದ್ದ ನೀವು? ತುಮಕೂರಲ್ಲ ಅಣ್ಣ, ತುಮಕೂರಿಂದ ಇದು ನಾನು ತುಮಕೂರಲ್ಲಿ ಇರೋದು ನಮ್ಮ ಗಂಡನ ಮನೆ. ಓ ಓಕೆ ಓಕೆ, ನೀವು ಹೇಳ್ತಿರೋದು ಬಾಲ್ಯ. ಹಾ, ಅದು ತುಮಕೂರೇ ಅಲ್ವಾ? ತುಮಕೂರಿಂದ ಒಂದ್ 25 ಕಿಲೋಮೀಟರ್ ಅಣ್ಣ, ಆ ಊರು ಬೇಡ. ಆಯ್ತು. ಸೊ ನೀವು ಕೆಲಸ ಮಾಡೋ ಜಾಗದಲ್ಲಿ ಒಬ್ಬ ಹುಡುಗ ಪರಿಚಯ ಆದ. ಹೌದು ಅಣ್ಣ. ಹ್ಮ್. ಅಲ್ಲಿ ಪರಿಚಯ ಆದ್ರು ಇಬ್ರು ಅವ್ರು ನಾನು ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರು, ಪ್ರೀತಿ ಮಾಡ್ತಿದ್ದೀನಿ ನಿನ್ನ ಅಂತ. ಹ್ಮ್. ನಾನು ಅವರು ಚೆನ್ನಾಗ್ ಮಾತಾಡೋದು, ಚೆನ್ನಾಗ್ ಕೇರ್ ಮಾಡೋದೆಲ್ಲ ನೋಡಿ ಹ್ಮ್. ಹುಡುಗ ಚೆನ್ನಾಗ್ ನೋಡ್ಕೋಬಹುದು, ಪರವಾಗಿಲ್ಲ, ಜೀವನ ನಂದು ಸೆಟ್ಲ್ ಆಗ್ಬೋದು ಚೆನ್ನಾಗಿ ಮುಂದೆ ಅನ್ಬಿಟ್ಟು ಹ್ಮ್. ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸುಮ್ನೆ ಆಗ್ತೀನಿ ಅಣ್ಣ. ಒಂದ್ 5-6 ತಿಂಗಳು. ಹ್ಮ್. ಆಮೇಲೆ ಇನ್ನೊಂದ್ಸತಿ ಕೇಳ್ತಾರೆ. ಹ್ಮ್. ಹ್ಮ್. ನಾನು ಅಮ್ಮ ಹತ್ರ ಬಂದು ಹೇಳ್ತೀನಿ, ಅಮ್ಮ ಹಿಂಗೆ ಆಗಿದೆ, ಹಿಂಗ್ ಕೇಳ್ತವ್ರೆ ಹ್ಮ್. ಅಂತ. ಅಮ್ಮ ಹೇಳ್ತಾರೆ, ಹುಡ್ಗನು ಪರಿಚಯ ಇದ್ದ ಅಮ್ಮಂಗೆ, ನನ್ ಮಾತಾಡಿಸ್ತಿದ್ರಲ್ಲ ಅಣ್ಣ, ಹ್ಮ್. ಅಮ್ಮನಿಗೂ ಪರಿಚಯ ಮಾಡ್ಕೊಟ್ಟಿದ್ದೆ, ಹಿಂಗ್ ಕೆಲ್ಸದ ಹತ್ರ ಕೆಲ್ಸ ಮಾಡೋರಮ್ಮ, ಒಳ್ಳೆ ಹುಡುಗ ಅಂತ. ಹ್ಮ್. ಅಮ್ಮನ್ನು ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗೇ ಇದ್ರು. ಹ್ಮ್. ಹ್ಮ್. ಅಮ್ಮನಿಗೂ ಇಷ್ಟ ಆಗಿತ್ತು. ಓಕೆ. ನಾನೇ ನನ್ ಆ ಅಮ್ಮನ್ನ ಕೇಳಿದೆ, ಅಮ್ಮ ಮದ್ವೆ ಮಾಡ್ಕೊಬೇಕು ಅಂತಿದ್ರೆ. ಹ್ಮ್. ಡೈರೆಕ್ಟ್ ಇಷ್ಟಪಡ್ತೀನಿ ಅನ್ನೋದ್ಕಿಂತ ನಿಮ್ಗೆ ಮದ್ವೆ ಆಗ್ಬೇಕು ಅಂತಾನೆ ಇದೀನಿ, ಮದ್ವೆ ಆಗ್ಬೇಕು ಅಂತ ಅಂದ್ರು. ಹ್ಮ್. ನಾನು ಅಮ್ಮನ ಬಂದು ಕೇಳ್ದೆ, ಅಮ್ಮ ಹಿಂಗ್ ಕೇಳ್ತಿದ್ದಾರೆ, ಅಜ್ಜಿನೂ ಅಮ್ಮನ್ನ ಕೇಳ್ದೆ. ಹ್ಮ್. ಅಮ್ಮ ಅಂದ್ರು, ಒಳ್ಳೆ ಹುಡುಗ ಅನ್ಸುತ್ತೆ, ಹ್ಮ್. ನಮ್ಮ ಜೀವನ ಚೆನ್ನಾಗಿ, ನಮ್ಗೂ ಅದೇ ಬೇಕು, ಒಳ್ಳೆ ಚೆನ್ನಾಗ್ ನೋಡ್ಕೊಂಡಂಗ ಇದ್ದಾನೆ, ಹ್ಮ್. ಸರಿನಪ್ಪ, ನಿಮ್ ಮನೆ ಕಡೆ ಎಲ್ಲ ಕೇಳು ಅಂತ ಅಂದ್ರು. ಹ್ಮ್. ಅವ್ರ ಮನೆ ಕಡೆ ಎಲ್ಲ ಹೋಗಿ ಕೇಳಿದ್ದಾರೆ. ಅವ್ರಿಗೇನು ಇದಿಲ್ಲ, ಕ್ಯಾಸ್ಟ್ ಅವ್ರಿಗಿನ್ನೇನು ತೊಂದ್ರೆ ಇಲ್ಲ, ಕ್ಯಾಸ್ಟ್ ಬೇರೆ ಬೇರೆ ಬರುತ್ತೆ ಅಣ್ಣ. ಹ್ಮ್. ಅವ್ರದೇ ಬೇರೆ ಕ್ಯಾಸ್ಟ್, ನಮ್ದೇ ಬೇರೆ ಇರುತ್ತೆ. ಆದ್ರಿಂದ ಅವರ ತಂದೆ ತಾಯಿ ಒಪ್ಪಲ್ಲ, ಹ್ಮ್. ನಮ್ಗೆ ಅವ್ರಿಗೆ ಬೇರೆ ಕ್ಯಾಸ್ಟ್ ಆಗುತ್ತೆ, ಬರಲ್ಲ ಅಂತ. ಓಕೆ. ಇವರು ಹಠ ಮಾಡಿ, ಇಲ್ಲ ಆಗೋದೇ ನಾನು ಆ ಹುಡ್ಗಿನ, ಹ್ಮ್. ಆದ್ರೆ ಅದೇ ಹುಡ್ಗಿನ, ಇಲ್ಲಾಂದ್ರೆ ಯಾರನ್ನೂ ಆಗಲ್ಲ ಅಂತ ಹಠ ಮಾಡ್ತಾರೆ. ಇಲ್ಲ, ನೀನ್ ಆ ಹುಡ್ಗಿನೇ ಆಗ್ತೀನಿ ಅಂದ್ರೆ ನೀನು ನಮ್ ಮನೆಗ್ ಇರ್ಬೇಡ, ನೀನ್ ನನ್ ಮಗನೇ ಅಲ್ಲ, ಹಂಗೆ ಹಿಂಗೆ ಅಂತ ಬೈದ್ಬಿಟ್ಟು ಅಂದ್ಬಿಡ್ತಾರೆ. ಇಲ್ಲ, ನಾನು ಆಗೋಂಗಿದೆ, ಅದೇ ಹುಡ್ಗಿನೇ ಆಗೋದು ಅಂತ ಇವರು ಇದ್ ಮಾಡ್ತಾರೆ. ಅವರು ಅಜ್ಜಿ ಅವ್ರ ಅಣ್ಣ ತಮ್ಮದಿರೆಲ್ಲ ಒಪ್ಕೊಂಡಿರ್ತಾರೆ. ಹೋಗ್ಲಿ ಬಿಡು, ಹೆಂಗೋ ಇಷ್ಟಪಟ್ಟವನೆ, ಚೆನ್ನಾಗಿರ್ತಾನೆ ಬಿಡು, ಕ್ಯಾಶ್ ಆದ್ರೇನು ಅಂತ. ಆದ್ರೆ ಅವ್ರ ಅಪ್ಪನೂ ಒಂದ್ ಸ್ವಲ್ಪ ಪರವಾಗಿಲ್ಲ, ಅವ್ರ ಅಮ್ಮಂಗ್ ಇಷ್ಟ ಇಲ್ಲ. ಆಮೇಲೆ ಹಂಗೋ ಹಿಂಗ್ ಮಾಡಿ ಒಂದ್ ವರ್ಷ ಹೋಗುತ್ತೆ ಅಣ್ಣ, ಇದನ್ನ ಹಿಂಗೆ ಕೇಳೋದು ಬಿಡೋದು. ಆಮೇಲೆ ಅವರು ಇಲ್ಲ, ನಾನು ಆಗೋದೇ ಅಂದ್ಬಿಟ್ಟು ಮನೇಲಿ ಒಪ್ಪಿಸಿ ಮದ್ವೆ ಆಗ್ತೀವಿ ಅಣ್ಣ. ಮದ್ವೆ ಆಗಿ ಜೀವನ ಚೆನ್ನಾಗೆ ಒಪ್ತಿರ್ತದೆ ಅಣ್ಣ. ಅಲ್ಲೇ ಒಂದೇ ಹತ್ರನೇ ಕೆಲಸ ಮಾಡ್ತಿರ್ತೀವಿ, ಇಬ್ರಿಗೂ ಒಳ್ಳೆ ಸಂಬಳ ಬರ್ತಾ ಇರ್ತೈತೆ, ಜೀವನ ಚೆನ್ನಾಗೇ ಇರುತ್ತೆ ಅಣ್ಣ. ಅಂದ್ರೆ ಎರಡು ಮನೆ ಕಡೆಯವರು ಸೇರಿ ಮದುವೆ ಮಾಡಿದ್ದ? ಹಾ ಅಣ್ಣ, ಒಂದು ದೇವಸ್ಥಾನ ಹತ್ರ. ಅಂದ್ರೆ ಎಲ್ಲಾರು ಬಂದಿದ್ರು, ಅವ್ರ ಅಮ್ಮಂಗೆ ಇಷ್ಟ ಇರ್ಲಿಲ್ಲ. ಅವ್ರಮ್ಮ ಒಂದ್ ಸ್ವಲ್ಪ ಬಂದಿರ್ಲಿಲ್ಲ, ಅವ್ರಮ್ಮ ಬಿಟ್ಟಿನೆಲ್ಲ ಬಂದಿದ್ರು. ಸ್ವಲ್ಪ ಏನು ಬಂದಿರ್ಲಿಲ್ಲ ಅಷ್ಟೇ. ಅಂದ್ರೆ ಅವ್ರಿಗೆ ಇಷ್ಟ ಇತ್ತು, ಕ್ಯಾಶ್ ಬೇರೆ ಅಂದ್ಬಿಟ್ಟು ಆಡ್ಕೊಂತಾರೆ ಊರ್ ಜನ ಎಲ್ಲ. ಅಂದ್ರೆ ನನ್ನ ಹತ್ರ ಚೆನ್ನಾಗೆ ಮಾತಾಡೋರು, ಅಂದ್ರೆ ಕ್ಯಾಸ್ಟ್ ಬೇರೆ, ಅದಕ್ಕೋಸ್ಕರ ನಾನು ಒಪ್ಕೊಳಲ್ಲ ಅಂತ ನನ್ನ ಹತ್ರ ಡೈರೆಕ್ಟ್ ಆಗಿ ಹೇಳಿದ್ರು. ಜನ ಊರಲ್ಲಿ ಆಡ್ಕೊಂತಾರೆ ನನ್ನ, ಹಂಗೆ ಹಿಂಗೆ ಅಂತ. ಅವರು ತಾಯಿ ಬಂದಿರ್ಲಿಲ್ಲ, ಇನ್ನೆಲ್ಲಾ ಬಂದಿದ್ರು. ಒಂದ್ ದೇವಸ್ಥಾನದಲ್ಲಿ ಮದ್ವೆ ಆದ್ವಿ, ಚೆನ್ನಾಗೆ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಅಲ್ಲೇ ನಾವು ಕೆಲ್ಸದ ಹತ್ರ ಹೋಗೋ ಹತ್ರನೇ 1-2 ಕಿಲೋಮೀಟರ್ ಮುಂದೆ ಒಂದು ಮನೆ ಮಾಡ್ಕೊಂಡು ಚೆನ್ನಾಗಿ ಇದ್ದೋಣ. 1-2 ವರ್ಷ ಆದ್ಮೇಲೆ ಒಂದು ಮಗು ಆಯ್ತು, ಒಂದು ಹೆಣ್ಣು ಮಗು ಆಯ್ತು ಅಣ್ಣ. ಮದ್ವೆ ಆಗೋ 1 ವರ್ಷಕ್ಕೆ ಚೆನ್ನಾಗಿ ಇತ್ತು ಜೀವನ. ಆಮೇಲೆ ಮತ್ತೆ ಮಗುಗೊಂದು ಚೆನ್ನಾಗಿತ್ತು, ಚೆನ್ನಾಗೆ ನೋಡ್ಕೊಂಡವ್ರು ಇವ್ರು.
ಆಮೇಲೆ ಮಗು 1 ವರ್ಷದೊಳಾದ್ಲು. ಹ್ಮ್ ಆಮೇಲೆ ನಾನು ನನ್ನ ಅಜ್ಜಿ ಇದ್ರಲ್ಲ, ಅಜ್ಜಿನೇ ನನಗೆಲ್ಲ ಅವರೇ ನೋಡ್ಕೊಂಡಿದ್ಲು ನನ್ನ ಬಾಣಿತನ ಎಲ್ಲ. ಅವ್ರು ನಮ್ಮನೆಗೆ ಇದ್ರು ಕಂಪ್ಲೀಟ್ ಆಗಿ. ಹ್ಮ್ ಅವಳಿಗೆ ಗೊತ್ತಾಗಲ್ಲ ಇನ್ನು ಅಂದ್ಬಿಟ್ಟು ನನಗೆ ಬಾಣಿತನ ಮಾಡೋದು, ಮಗು ನೋಡ್ಕೊಳೋದೆಲ್ಲ ಅಜ್ಜಿನೇ ಚೆನ್ನಾಗಿ ನೋಡ್ಕೊಂತಿದ್ರು ಅಣ್ಣ. ಹ್ಮ್ ಮತ್ತೆ ನಾನು ಮತ್ತೆ ಪ್ರಾಬ್ಲಮ್, ಮತ್ತೆ ಒಬ್ರೇ ದುಡಿದ್ರೆ ಹಿಂಗೆ ಮತ್ತೆ ಪ್ರಾಬ್ಲಮ್ ಆಗುತ್ತಲ್ಲ ಅಂದ್ಬಿಟ್ಟು ಒಂದು ವರ್ಷದ ಮಗು ಬಿಟ್ಬಿಟ್ಟು ಅಜ್ಜಿ ಹತ್ರ ನಾನು ಮತ್ತೆ ಕೆಲ್ಸಕ್ಕೆ ಹೋಗಿನಿ. ಹ್ಮ್ ಮತ್ತೆ ಚೆನ್ನಾಗಿತ್ತು ಅಣ್ಣ. ಮತ್ತೆ 2 ವರ್ಷ ಹೋದೆ. ಹ್ಮ್ 2 ವರ್ಷ ಹೋದೆ. ಅಷ್ಟಕ್ಕೆ ಅಜ್ಜಿಗೆ ಇದಕ್ಕಿದ್ದಂಗೆ ಏನೋ ಪ್ರಾಬ್ಲಮ್ ಆಗಿ ಮಲ್ಕೊಂಡಿದ್ದ ಹತ್ರನೇ ಹಾರ್ಟ್ ಅಟ್ಯಾಕ್ ತರ ಆಗಿ ನಮ್ಮ ಮನೆಗೇನೆ, ಅಜ್ಜಿ ನಮ್ಮ ಹತ್ರನೇ ಇದ್ದಿದ್ದು, ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ರು. ಓ ಅಜ್ಜಿ ತೀರ್ಕೊಂಡ್ಮೇಲೆ ನಮಗೆ ಸಮಸ್ಯೆಗಳು ಅಂದ್ರೆ, ಅಜ್ಜಿ ಇದ್ದಾಗ ಅಷ್ಟೊಂದು ಕೊರತೆ ಗೊತ್ತಾಗ್ತಿರ್ಲಿಲ್ಲ. ಅಜ್ಜಿನೂ ಚೆನ್ನಾಗ್ ನೋಡ್ಕೊಳೋರು, ಮನೆ ಪರಿಸ್ಥಿತಿನೂ ಏನೋ ಅನಿಸ್ತಿರ್ಲಿಲ್ಲ. ಇಬ್ರು ದುಡಿತಿದ್ದೋ ಏನೋ ಸಮಸ್ಯೆ ಏನೋ ಬರ್ತಾ ಇರ್ಲಿಲ್ಲ. ನನಗೆ ಸ್ವಲ್ಪ ತುಂಬಾ ಅಂದ್ರೆ ನನಗೆ ತಾಯಿಗಿಂತ ಅಜ್ಜಿನೇ ಇಲ್ಲ ಜಾಸ್ತಿ. ಅಜ್ಜಿಗೆ ಅಟ್ಯಾಕ್ ಜಾಸ್ತಿ ಇದಾಗಿದ್ದಲ್ಲ ಅಣ್ಣ. ಅದ್ರಿಂದ ಸ್ವಲ್ಪ ನನಗೆ ಮೈಂಡೇ ಏನಾಯ್ತು, ಅಜ್ಜಿ ಹೋಗಿ 6-7 ತಿಂಗಳ ತನಕ ನನ್ನ ಮೈಂಡು ಸರಿ ಇರ್ಲಿಲ್ಲ. ಏನ್ ಮಾಡಕ್ಕೂ ಬೇಜಾರು, ಏನ್ ಇದ್ ಮಾಡಕ್ಕೂ ಬೇಜಾರು. ಬಟ್ ಈ ವೇಳೆ ನೀವು ಸಪರೇಟ್ ಮನೆ ಮಾಡ್ಕೊಂಡಿದ್ರು, ನೀವು ಗಂಡ ಹೆಂಡತಿ ಸಪರೇಟ್ ಇದ್ರಲ್ಲ? ಗಂಡ ಹೆಂಡತಿ ಸಪರೇಟ್ ಆಗಿದ್ದು. ಅದೇ ಊರಲ್ಲೇ ಅಮ್ಮವ್ರದ್ದು 1-2 ಕಿಲೋಮೀಟರ್ ಒಂದೇ ಊರೇ, ಸ್ವಲ್ಪ ದೂರ ಇದ್ದು ಅಷ್ಟೇ. ಓಕೆ. ಕೆಲ್ಸಕ್ಕೆ ಹತ್ರ ಆಗುತ್ತೆ ಅಂತ ಅಲ್ಲೇ ಮಾಡ್ಕೊಂಡಿದ್ದು. ಓಕೆ. ಅಜ್ಜಿಗೆ ಹಂಗಾಯ್ತು, ನನಗೂ ಸ್ವಲ್ಪ ಹುಷಾರು ತಪ್ಪು ನಂಗೆ. ಆಮೇಲೆ ಮತ್ತೆ ಹಿಂಗೆ ಆದ್ರೆ ಆಗಲ್ಲ ಬಿಡು ಅಂದ್ಬಿಟ್ಟು ಮತ್ತೆ ಅಮ್ಮನ ಹತ್ರನೇ ಬಿಟ್ಟು ಹೋಗ್ತಿದ್ದೆ ಅಣ್ಣ. ಮತ್ತೆ ಕೆಲ್ಸಕ್ಕೆ ಹೋದೆ. ಸ್ವಲ್ಪ ಹಿಂಗೆ ಇದ್ರೆ ಒಂದ್ ಸ್ವಲ್ಪ ಯೋಚನೆ ಇತ್ತು, ತುಂಬಾ ಯೋಚನೆ ಇತ್ತು. ನನ್ನ ಇಷ್ಟು ಕಷ್ಟಪಟ್ಟು ಸಾಕಿದ್ರು, ಚೆನ್ನಾಗಿತ್ತು ಜೀವನ, ಚೆನ್ನಾಗಿದ್ದಂಗೆ ಹಿಂಗ ಆಗೋಯ್ತಲ್ಲ ಅನ್ಬಿಟ್ಟು ಬೇಜಾರಿತ್ತು ಅಣ್ಣ. ನಮಗೆ ಸ್ಟ್ರೆಂತ್ ಅಂತ ಇದ್ದಿದ್ದೆ ನಮ್ಮ ಅಜ್ಜಿ. ನನ್ನ ತಾಯಿಗಿಂತ ನನ್ನ ಅಜ್ಜಿನೇ ಇಲ್ಲ ನನ್ಗೆ. ಆಮೇಲೆ ಬಿಟ್ಬಿಟ್ಟು ಆಮೇಲೆ ಮಗುನ ಅಜ್ಜಿ ಹತ್ರ ಬಿಟ್ಟು ಆಮೇಲೆ ಮತ್ತೆ ನೋವಿತ್ತು, ಆದ್ರೂ ಕೆಲ್ಸಕ್ಕೆ ಹೋಗಿನಿ ಅಣ್ಣ. ಆಮೇಲೆ ಮತ್ತೆ ಚೆನ್ನಾಗಿತ್ತು. ಮತ್ತೆ 1 ವರ್ಷ ಆಯ್ತು. ಮತ್ತೆ ಇನ್ನೊಂದು ಮಗುಗೆ ನಾನು ಪ್ರೆಗ್ನೆಂಟ್ ಆಗ್ತೀನಿ ಅಣ್ಣ. ಆಮೇಲೆ ನನ್ಗಿದೇ ಯೋಚನೆಗೋ ಮತ್ತೆ ಬಾಡಿಲಿ ಮತ್ತೆ ಆರೋಗ್ಯ ಸರಿ ಹೋಗಲ್ಲ, ಅದಕ್ಕೆ ಇರುತ್ತೆ. ಏನಣ್ಣ ಸ್ವಲ್ಪ ಜೋರಾಗಿ ಹೇಳವ. ಅದೇ ಆರೋಗ್ಯ ಪರಿಸ್ಥಿತಿ ನಂದು ಅಂದ್ರೆ ಫಸ್ಟ್ನೇ ಮಗು ಅಂದ್ರೆ ಅಣ್ಣ ಚೆನ್ನಾಗಿದ್ದೆ. ಅವಳನ್ನ 9 ತಿಂಗಳು ತನಕ ನಾನು ಕೆಲ್ಸ, ಇನ್ನೇನ್ ಡೆಲಿವರಿಗೆ ಇನ್ನೊಂದು 20 ದಿವಸ ಇದ್ದಾಗ ಕೆಲ್ಸ ಬಿಟ್ಟಿದ್ದೆ ಅಣ್ಣ ನಾನು. ಚೆನ್ನಾಗಿದ್ದೆ, ಚೆನ್ನಾಗಿ ಓಡಾಡ್ಕೊಂಡು ತಿನ್ಕೊಂಡು ಆರಾಮಾಗಿದ್ದೆ. ಇದು 2ನೇ ಮಗುಗೆ ಇನ್ನು 2 ತಿಂಗಳು 3 ತಿಂಗಳು ಕನ್ಫರ್ಮ್ ಪ್ರೆಗ್ನೆಂಟ್ ಅಂತ. ಅವಾಗ್ಲೇನೆ ನನಗೆ ಸುಸ್ತು, ಕೆಲ್ಸ ಮಾಡಕ್ಕಾಗಲ್ಲ, ಏನೋ ಮಾಡಕ್ಕಾಗಲ್ಲ, ತಲೆ ಸುತ್ತ ಬರೋದು ಒಂಥರ. ಅಂದ್ರೆ ಡಾಕ್ಟರ್ ಕೇಳಿದ್ರೆ ಎಲ್ಲ ನಾರ್ಮಲ್ ಆಗೈತಮ್ಮ, ನೀನ್ ಏನೋ ಯೋಚನೆ ಮಾಡ್ತಿದ್ದೆ. ನನ್ಗೆ ಏನೋ ಯೋಚನೆ ಇಲ್ವಲ್ಲ ಏನು ಅಂತ ಅಂದ್ರು. ಆಮೇಲೆ ಹಂಗೆ ಆಯ್ತು. ಹಿಂಗೆ ಕೆಲ್ಸ ಮಾಡಕ್ಕೂ ಸರಿಯಾಗಿ ಆಗ್ತಿರ್ಲಿಲ್ಲ. ನಮ್ಮ ಮನೆಯವ್ರು ಏನ್ ಮಾಡಿದ್ರು, ಹೋಗ್ಲಿ ಬಿಡು, ಆರೋಗ್ಯ ಸರಿ ಹೋಗ್ತಿಲ್ಲ, ಕೆಲ್ಸ ಬಿಟ್ಬಿಡು, ನೋಡೋಣ ಹೆಂಗೋ ಅದು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಅವರೇ ಓದ್ತಿದ್ರು. ಮತ್ತೆ 8 ತಿಂಗಳು ಆಯ್ತೇನೋ ಅಣ್ಣ. ನನಗೆ 8 ತಿಂಗಳು ಇದಕ್ಕಿದ್ದಂಗೆ ಬ್ಲಡ್, ನಾನು ಅಲ್ಲಿ 8 ತಿಂಗಳು ಪ್ರೆಗ್ನೆಂಟು, ಇದಕ್ಕಿದ್ದಂಗೆ ಬ್ಲಡ್ 4% ಆಗೋಯ್ತು. ಡಾಕ್ಟರ್ ಏನಂದ್ರು, ಡೆಲಿವರಿಗೆ ಪ್ರಾಬ್ಲಮ್ ಆಗುತ್ತಮ್ಮ, ಟ್ಯೂಬ್ ಹಾಕಿ ಬ್ಲಡ್ ಇದ್ ಮಾಡಕ್ಕಾಗಲ್ಲ, ಬ್ಲಡ್ ಹಾಕಿಸ್ಕೊಂಡ್ಲೇಬೇಕು ಅಂದ್ರು. ಆಮೇಲೆ ಬ್ಲಡ್ ಹಾಕಿಸ್ಕೊಳಕ್ಕೆ ಹಾಕಿಸ್ಕೊಂಡೆ ಅಣ್ಣ. 3 ಬಟ್ಲು 4 ಬಟ್ಲು ಹಾಕೋದು. ಆರೋಗ್ಯ ಅದಕ್ಕಿಟ್ಟಿತ್ತು, ಸಿಕ್ಕಾಪಟ್ಟೆನೆ ಅದಕ್ಕಿಟ್ಟಿತ್ತು. ಹೇಳ್ಬೇಕು ಅಂದ್ರೆ ಈ ಮಗುಗಿನ್ನು ಆರಾಮಾಗೆ ಇದ್ದೀನಿ, ಮನೆ ರೆಸ್ಟ್ ಮಾಡ್ಕೊಂಡು. ಆದ್ರೂ ಏನಕ್ಕೆ ಹಂಗಾಯ್ತು ಏನೋ ಗೊತ್ತಿಲ್ಲ.
ಫಸ್ಟ್ನೇ ಮಗುಗಂದ್ರೆ ಇನ್ನು ಕೆಲ್ಸ ಇನ್ನು ಚೆನ್ನಾಗಿ ಕೆಲ್ಸ ಜಾಸ್ತಿನೇ ಮಾಡಿದೀನಿ. ಈ ಮಗುಗೆ ಹದಗೆಟ್ಟು ಮತ್ತೆ ಡೆಲಿವರಿ ಟೈಮಲ್ಲಿ ನನಗೆ BP ಜಾಸ್ತಿ ಆಗಿ ಡೆಲಿವರಿ ಟೈಮಲ್ಲಿ ಮಗು ಉಳಿಲಿಲ್ಲ ಅಣ್ಣ. ಮಗು ಹೊಟ್ಟೆ ಒಳಗೆ ತೀರ್ಕೊಂಡ್ಬಿಡ್ತು. ಆಮೇಲೆ ಇನ್ನೇನ್ ತೀರ್ಕೊಂಡ್ಬಿಡ್ತು. ಕರ್ಕೊಂಡ್ ಹೋದ್ರು ಹಾಸ್ಪಿಟ್ಲಲ್ಲಿ. ಎಲ್ಲಾರ್ಗು ಗೊತ್ತಾಯ್ತಲ್ಲ, ಇನ್ನೇನು ನಮ್ಮ ಮನೆಯವರು ಇನ್ನೇನ್ ಮಾಡಕ್ಕಾಗುತ್ತೆ, ಬಿಡು ಹೋಗ್ಲಿ, ಇನ್ನೇನ್ ಮಾಡಕ್ಕಾಗಲ್ಲ, ಇದಿದೆ ಹಣ ಬರ ಅಷ್ಟೇ, ಇನ್ನೇನ್ ಮಾಡೋದು ಅಂದ್ರು. ನನಗೆ ಮೊದ್ಲೇ ಈ ನೋವು ಮತ್ತೆ ಇದ್ ಕಳ್ಕೊಂಡಿದ್ನಲ್ಲ, ಇದರಿಂದ 1 ವರ್ಷದಿಂದ ಹಿಂಗಾಯ್ತು, ಮತ್ತೆ ಅಲೆ ಹಿಂಗಾಯ್ತು, 9 ತಿಂಗಳು ಇಟ್ಟಿದೀನಿ, ಏನಪ್ಪ ಹಿಂಗಾಗೋಯ್ತು ಅಂತ ಅದೊಂದಷ್ಟು ಯೋಚನೆ ಆಗೋಯ್ತು ಅಣ್ಣ. ಇದಿದ್ದು ನನ್ನ ಆರೋಗ್ಯ ಇನ್ನು ಕೆಡ್ತಾ ಬಂತು ಅದೇ ಯೋಚನೆಗೆ. ಮತ್ತೆ 3 ತಿಂಗಳಾಯ್ತು ಅಣ್ಣ ಆ ತರ ಆಗಿ, ಮಗು ಹಿಂಗಾಗಿ ಬಾಣಿತನ ಅಮ್ಮ ಮಾಡ್ತಿದ್ರು. ನಿಮ್ ಮಗು ತೀರ್ಕೊಂಡು ಬಾಣಿತನ ಮಾಡ್ಲೇಬೇಕಲ್ಲಣ್ಣ. ಅಮ್ಮ ಮಾಡ್ತಾ ಇದ್ದು. ಸರಿ ಅಣ್ಣ. ಮಾಡ್ತಾ ಇದ್ದು. ನಮ್ಮ ಮನೆಯವರು ಏನಾಯ್ತೋ ಎತ್ತಾಯ್ತೋ ಗೊತ್ತಿಲ್ಲ, ಹಿಂಗಾದ್ರೆ ಆಗಲ್ಲ, ನೀನ್ ಇದೇ ಯೋಚನೆ ಮಾಡ್ತಿರ್ತೀಯ, ಕೆಲ್ಸಕ್ಕನ ಬಾ, ಯೋಚನೆ ಎಲ್ಲ ಬಿಡುತ್ತೆ, ಆರೋಗ್ಯನೂ ಸರಿ ಹೋಗ್ಬೋದು ಅಂತ ಅಂದ್ರು. ನಾನು ನನ್ಗೆ ಯಾಕೋ ಕೆಲ್ಸ ಮಾಡಕ್ ಆಗ್ತಿಲ್ಲ, ಏನು ಮಾಡಕ್ಕೂ ಆಗ್ತಿಲ್ಲ, ನನ್ಗೆ ಇನ್ನೊಂದ್ ಸ್ವಲ್ಪ ದಿನ ರೆಸ್ಟ್ ಬೇಕು ಅನ್ಸುತ್ತೆ, ನಾನು ಸದ್ಯಕ್ಕೆ ಇನ್ನೊಂದ್ 6-7 ತಿಂಗಳು ಬಿಟ್ಬಿಡಿ ನನ್ನ ಅಂತ ಅಂದ್ಬಿಟ್ಟು ಸುಮ್ನೆ ಅದೇ ಅಣ್ಣ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಅವರು ಏನೇನ್ ಹೇಳ್ಕೊಟ್ರೋ ಗೊತ್ತಿಲ್ಲ. ಅಲ್ಲಿದ್ರೆ ಅವ್ಳು ಸರೋಗಲ್ಲ, ಅವ್ರ ಅಮ್ಮನ್ ಮಾತ್ ಕೇಳ್ಕೊಂಡು ನೀನ್ ಒಬ್ನೇ ಆಗಿ ದುಡ್ದಾಕ್ತೀಯ, ಅವಳು ಸುಮ್ನೆ ನಾಟಕ ಆಡ್ಕೊಂಡ್ ಕುತ್ಕೊಂತಾಳೆ, ಅದ್ ನೋವು ಇದ್ ನೋವು ಅಂತ, ಅದ್ ಯೋಚನೆ ಇದ್ ಯೋಚನೆ ಅಂತ, ಅವಳಿಗೆ ಎಂತದು ಇಲ್ಲ, ಚೆನ್ನಾಗಿ ಅವಳೆ, ನೀನ್ ಸುಮ್ನೆ ಊರಿಗೆ ಕರ್ಕೊಂಬಂದ್ಬಿಡು ಅಂತ ಅಂದ್ರು. ನೀವ್ ಊರಿಗೆ ಕರ್ಕೊಂಬಂದ್ಬಿಡು. ನಾನ್ ಬರಲ್ಲ ಅಂದ್ರೆ, ಇವ್ರದ್ದು ಹೆಂಗೆ ಅಂದ್ರೆ ಸೊಸೆ ಮಗಳು ಬೇಕು, ಮೊಮ್ಮಗಳು. ನನ್ನ ತಾಯಿ, ನನ್ನ ಅಕ್ಕ ತಂಗಿ ಇವ್ರು, ನಮ್ ಸಂಬಂಧವ್ರು ಯಾರು ಇಲ್ಲಿಗ್ ಬರಂಗಿಲ್ಲ. ಅದಕ್ಕೆ ನಾನೇನಂದ್ರೆ, ನಾನು ಅಲ್ಲಿಗ್ ಬರಲ್ಲ. ಸರಿ, ಹಂಗೂ ಬರ್ಬೇಕು ಅಂದ್ರೆ ಊರ್ ಬಿಟ್ಟು ಇಲ್ಲ ಊರ್ ಅಕ್ಕಪಕ್ಕ ಎಲ್ಲಾನ ಮಾಡು ಮನೆನ, ನಮ್ಮವ್ರು ಬರ್ಲಿ ನಿಮ್ಮವ್ರು ಬರ್ಲಿ ಅಂತ ಅಂದೆ. ಇಲ್ಲ ಇವಾಗ ಸಡನ್ ಆಗಿ ಮಾಡಕ್ಕಾಗಲ್ಲ, ದುಡ್ಡಿಲ್ಲ, ಹಂಗೆ ಹಿಂಗೆ ಅಂತೇಳಿ ಅದಕ್ಕೂ ಜಗಳ ಆಡ್ಬಿಟ್ಟು ಒಂದ್ 3 ತಿಂಗಳು ಬರ್ಲೇ ಇಲ್ಲ ಅಣ್ಣ. ನಾನು ಅಮ್ಮ ಮನೆಗೆ ಇದ್ದೆ, ನಾನು ಬರಲ್ಲ, ಬೇರೆ ಕಡೆನೆ ಮಾಡು ಅಂತ. ಆಮೇಲೆ 3 ತಿಂಗಳು ಆದ್ಮೇಲೆ ಇಲ್ಲೇ ಅವ್ರ ಊರಿಗೂ ನಮ್ಮ ಊರಿಗೂ ಮಧ್ಯದಲ್ಲಿ ತುಮಕೂರಲ್ಲಿ ಮನೆ ಮಾಡಿದ್ರು ಅಣ್ಣ. ತುಮಕೂರಲ್ಲಿ ಮನೆ ಮಾಡಿದ್ರು. ನಾನು ಬಂದೆ. ಪಾಪು ಇನ್ನು ಚಿಕ್ಕೋಳು ಅಣ್ಣ. ಇಲ್ಲಿ ಅಲ್ಲಾನ ಇದ್ದಿದ್ರೆ ಅಮ್ಮ ಹತ್ರ ಬಿಟ್ಟು ಇಲ್ಲಾನ ಕೆಲ್ಸಕ್ ಹೋಗ್ಬೋದು. ಅವಳು ಇನ್ನು 4 ವರ್ಷದವಳು. ಇಲ್ಲಿ ಕೆಲ್ಸಕ್ಕೂ ಹೋಗಕ್ಕೂ ಈ ವರ್ಷ ಸ್ಕೂಲ್ ಹಾಕೋರೆ ಕೆಲ್ಸಕ್ ಹೋಗ್ತೀನಿ ಬಿಡು, ಸರಿ ಹೋಗುತ್ತೆ, ಮನೆ ಕಟ್ಟಕ್ಕೆ, ಮನೆ ಬಾಡಿಗೆ ಕಟ್ಟಕ್ಕೆ, ಮನೆ ಖರ್ಚಿಗೆ ಒಬ್ರದ್ದು ಎನ್ಕನ ನೋಡ್ಕೊಂಡು ಇರೋಣ ಅಂತ ಅನ್ಕೊಂಡಿದ್ದೆ. ಅಷ್ಟೊತ್ತಲ್ಲಿ ಬಿಡು ಅಂದ್ಬಿಟ್ಟು ಅವರು ಇಲ್ಲಿಗೆ ಬಂದು 3-4 ತಿಂಗಳು ಆಯ್ತು. ಅಷ್ಟೊತ್ತಿಗೆ ಯಾವ್ದೋ ಬೇರೆ ಹುಡ್ಗಿ ಫೋನ್ ಮಾಡೋದು, ಮತ್ತೆ ಆ ಹುಡ್ಗಿ ಹತ್ರ ವಿಡಿಯೋ ಕಾಲ್ ಮಾಡಿ ಮಾತಾಡೋದು, ಮೆಸೇಜ್ಗಳು ಮತ್ತೆ ವಾಯ್ಸ್ ರೆಕಾರ್ಡ್ಗಳು ಒಂದ್ ಸ್ವಲ್ಪ ನಾನು ಚೆಕ್ ಮಾಡುವಾಗ ಸಿಕ್ಕಿತ್ತು ಅಣ್ಣ. ನಾನು ಅವಾಗ ಕೇಳ್ದೆ, ಏನಕ್ಕೆ ಹಿಂಗೆಲ್ಲಾ ಮಾಡ್ತಿದ್ಯಾ, ಇದ್ ಮಾಡಕ್ ತಪ್ತಾನೆ, ನಾನೇನು ಕೊರತೆ ಮಾಡಿದೀನಿ, ಏನಕ್ಕೆ ಹಿಂಗ್ ಮಾಡ್ತಿದ್ಯಾ ಅಂದ್ರೆ, ನೀನು ನನ್ ಕಷ್ಟ ಸುಖ ಏನು ನೋಡಲ್ಲ, ನಾನೇನು ಆತರ ಎಲ್ಲ ಕೆಟ್ಟ ಕೆಲ್ಸ ಮಾಡಿಲ್ಲ, ಸುಮ್ನೆ ಏನೋ ಮಾತಾಡ್ತಿದೀನಿ ಫ್ರೆಂಡ್ಶಿಪ್ ಅಲ್ಲಿ ಅಷ್ಟೇ, ನೀನು ಏನೇನೋ ತಪ್ಪಾಗಿ ತಿಳ್ಕೊಂಬೇಡ, ನಾನು ಯಾಕೆ ಕೆಟ್ಟ ಕೆಲ್ಸನೂ ಮಾಡಿಲ್ಲ ಅಂತ ಅಂತಾರೆ.
ಮತ್ತೆ ಈ ತರ ಎಲ್ಲ ಫ್ರೆಂಡ್ಶಿಪ್ ಮಾತಾಡೋರು ಈ ತರ ಎಲ್ಲ ವಿಡಿಯೋ ಕಾಲ್ ಮಾಡಿ ಕೆಟ್ಟದಾಗೆಲ್ಲ ಮೆಸೇಜ್ಗಳು ಮತ್ತೆ ವಾಯ್ಸ್ ರೆಕಾರ್ಡ್ಗಳು ಎಲ್ಲ ಕೇಳಿದೆ ಅಣ್ಣ. ಈ ತರ ಯಾರನ್ನ ಮಾಡ್ತಾರಾ, ನೀನ್ ಇಷ್ಟೆಲ್ಲ ಇದ್ರಲ್ಲೇ ಹಿಂಗ್ ಮಾಡಿದ್ಯಾ ಅಂದ್ರೆ ನನಗೆ ಡೌಟ್ ಬಂತಣ್ಣ. ಕೇಳ್ದೆ, ಜಗಳ ಮಾಡ್ಕೊಂಡು ಬೇಜಾರಾಗಿ ಅಮ್ಮ ಜಗಳ ಮಾಡ್ಕೊಂಡು ಅವತ್ತು ಬೇಜಾರಾಗಿತ್ತಣ್ಣ. ಹಿಂಗೆಲ್ಲಾ ಮಾಡ್ತಾರೆ, ಇಷ್ಟು ನಂಬ್ಕೊಂಡು ಇಷ್ಟೆಲ್ಲ ಇದ್ ಮಾಡ್ಕೊಂಡು ಹಿಂಗ್ ಮಾಡಿದ್ರು ಬೇಜಾರಾಗೋಯ್ತಣ್ಣ. ಮನ್ಸಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಡ್ತು. ನಮ್ಗಿದ ಇಷ್ಟು ನಂಬ್ಕೊಂಡಿದೆ ಹಿಂಗ್ ಮಾಡ್ಬಿಟ್ಟಲ್ಲ ಅಂತ. ಆಮೇಲೆ ಅವತ್ತು ಸ್ವಲ್ಪ ಕುಡಿತಾರ ಅಣ್ಣ. ಕುಡಿತಾರೆ ಅಂದ್ರೆ ಅವತ್ತು ಜಾಸ್ತಿನೇ ಕುಡ್ದಿದ್ದು. ಸಿಟ್ಟಲ್ಲಿ ಹಂಗ ಆಡಿದ್ರು. ಯಾವತ್ತು ನಂಗೆ ಹಂಗ ಅಂದಿರ್ಲಿಲ್ಲ. ಬಿಡು ನಂದೇ ತಪ್ಪಾಯ್ತು, ಏನೋ ಯಾರ ತಗೋ ಮಾತಾಡ್ತಿದ್ದೆ ಅಂತ ಅಂತಿದ್ದವ್ರು. ಅವತ್ತು ಕೇಳಿ ದಿವಸ ನಿನ್ನ ಹತ್ರ ಯಾವ್ದು ನಿನ್ ಕಟ್ಕೊಂಡಾಗಿಂದ ನನ್ಗೆ ಯಾವ್ದು ಸುಖ ಇಲ್ಲ, ಅದಕ್ಕೆ ಅವಳು ಚೆನ್ನಾಗ್ ಮಾತಾಡ್ತಿದೀನಿ ಅಂತ ಹೇಳಿ ನನಗೆ ಬೈದ್ರು, ಹೊಡೆದ್ರು. ಅವತ್ತು ನಿಮ್ಗೆ ಹೆಂಗ್ ಗೊತ್ತಾಯ್ತದು? ಅಣ್ಣ ನಾನು ಮೊಬೈಲ್ ಚೆಕ್ ಮಾಡ್ದಂಗ್ ನನಗೆ ಸಿಕ್ಕಿತ್ತು ಅಣ್ಣ. ಮೆಸೇಜ್ ಕಾಲು ಹೋಗಿರೋವು ಎಲ್ಲ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ರೆಕಾರ್ಡ್ ಕಳ್ಸಿರೋವೆಲ್ಲ ನಾನು ನೋಡಿದ್ದೆ ಅಣ್ಣ. ಸುಮ್ನೆ ಅವತ್ ನಾನು ಚೆಕ್ ಮಾಡುವಾಗ ಸಿಕ್ಕಿರೋದ ನಾನು ಡೈರೆಕ್ಟ್ ಆಗಿ ಕೇಳಿದೆ, ಹಿಂಗ್ ಮಾಡಿದ್ಯಲ್ಲ ಏನು ಎತ್ತ ಅಂತ. ಅವಾಗ ಅವರು ಹಿಂಗಂತ ಹೇಳಿದ್ರು ಅಣ್ಣ. ಹೇಳಿದ್ರು, ಇಲ್ಲ ನಿನ್ನಿಂದ ಯಾವ್ದು ಇಲ್ಲ, ಅದಕ್ಕೆ ನಾನು ಹಿಂಗ್ ಮಾಡಿದೀನಿ ಯಾತರ ಏನ್ ತಪ್ಪು ಮಾಡಿಲ್ಲ ತಾನೆ, ತಂದಾಕಿದೀನಿ ತಾನೆ ಮನೆಗೆ, ತಿನ್ಕೊಂಡ್ಬಿದ್ದಿರು ನಾಯಿ ತರ ಅಂತ ಬೈದ್ರು. ನಾಯಿ ತರ ತಿನ್ಕೊಂಡ್ಬಿದ್ದಿರಕ್ಕೆ ನೀನ್ ಏನ್ ಮಾಡಿದ್ರು ಸಹಿಸ್ಕೊಂಡಿರಕಾಗ್ತ. ಒಂದ್ ಪಕ್ಷ ಊಟ ಇಲ್ದಿರೋನು ಒಂದ್ ಪಕ್ಷ ಉಪವಾಸ ಇದ್ಬಿಡ್ತೀನಿ. ಇವೆಲ್ಲ ನೋಡ್ಕೊಂಡ್ ನಾನ್ ಸಹಿಸ್ಕೊಂಡಿರಲ್ಲ. ಏನಕ್ ಮಾಡ್ದೆ ಹಿಂಗೆ ಮಾಡು ಅಂತ ತುಂಬಾ ಜಗಳ ಆಯ್ತು ಅಣ್ಣ. ಅವತ್ತು ನನಗೆ ಬೇಜಾರಾಗ್ಬಿಟ್ಟು ಅಮ್ಮ ಮನೆಗ್ ಹೋದೆ ನಾನು. ಬರ್ಲಿ, ಅಲ್ಲಿ ಬಂದ್ಮೇಲೆ ಎಲ್ಲ ಕೇಳಿ ವಿಚಾರಿಸಿ ಅಲ್ಲಿ ಬರ್ಲಿ ಮಾತಾಡೋಣ ಅನ್ಬಿಟ್ಟು ಹೋದೆ. 1 ತಿಂಗಳಾದ್ರೂ ಬರ್ಲಿಲ್ಲ. 1-2 ಸತಿ ಫೋನ್ ಮಾಡಿದ್ರು, ಮಗಳು ಏನ್ ಮಾಡ್ತಾವಳೆ, ಮಗಳು ಕೊಡು ಅಂತ. ನಾನು ಸಿಟ್ಟು ಬಂದು 1 ತಿಂಗಳಾಯ್ತು, ಎತ್ತಾಯ್ತು ಏನಾಯ್ತು ಅಂತ ಅವತ್ತು ಅಷ್ಟೊತ್ತಲ್ಲಿ ಬಂದೆ, ಫೋನ್ ಮಾಡ್ಲಿಲ್ಲ. ಬಂದೇನು ಅಂತ ಹೋಗ್ರಿ, ಅವತ್ತು ಹೋಗೋ ದಿವಸನೇ ಏನ್ ಬರ್ಲಿಲ್ಲ, ಇರ್ರಿ ಅಂತಾನು ಹೇಳಿಲ್ಲ. ಹೋಗ್ರಿ ಬಿಡು ಅಂತ ಸುಮ್ನೆ ಅದೇ ಅಂತ ಹೇಳ್ಬಿಟ್ಟು ನನ್ ಫೋನು ಮಗಳ ಹತ್ರ ಬೈದು ಇಕ್ಕದೆ, ಮಾಡ್ಬೇಡ ನನ್ಗೆ ಅಂತ. ಇನ್ನೊಂದ್ ದಿನ ಬಂದ್ರು ಅಣ್ಣ ಮನೆಗ್ ಬಂದ್ಬಿಟ್ಟು, ಅಕ್ಕ ನಾನು ನಮ್ಮ ಅಮ್ಮನ ಅಕ್ಕ ಅಂತಾರೆ, ಅಕ್ಕ ನಾನು ಏನು ತಪ್ಪು ಮಾಡಿಲ್ಲ ಕಣಕ್ಕ, ಸುಮ್ನೆ ಹಿಂಗೆ ಮಾತಾಡಿರೋದು, ಇವಳು ಅದಕ್ಕೇನೆ ಮುನ್ಸ್ಕೊಂಡ್ ಬಂದವಳೆ ಅಂತ. ನಮ್ಮಮ್ಮ ಇವನು 100 ಬರ್ತವೆ 100 ಹೋಗ್ತವೆ ಬಿಡು, ಅವೆಲ್ಲ ಇವ್ ಮುಂದೆ ಚೆನ್ನಾಗಿರ್ತಾನೆ ಅಂತಾನೆ, ಹೋಗು ಅಂತ ಅಂದ್ರು. ಅದನ್ನ ನಾನು ಆದ್ರೂ ಮನ್ಸಿಲ್ಲ ಅಣ್ಣ. ಹಿಂಗೆಲ್ಲಾ ಮಾಡೋನೆ, ಮುಂದೆ ಮಾಡ್ತಾನೋ ಇಲ್ವೋ, ಮುಂದೆ ಮಾಡ್ತಾನೋ ಮಾಡದೇ ಇರ್ತಾನೋ ಅನ್ನೋ ಗೊಂದಲದಲ್ಲೇ ಇದ್ದೆ. ಆದ್ರೂ ಬಿಡು, ಒಂದ್ಸತಿ ಕ್ಷಮಿಸ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಬಂದೆ ಅಣ್ಣ. ಆದ್ರೂನು ಇವಾಗ ಬಂದು ಈಗ ಒಂದ್ ತಿಂಗಳಾಯ್ತು ಅಷ್ಟೇ ಅಣ್ಣ. ಆದ್ರೂನು ಮನ್ಸಿಗೆ ನೆಮ್ಮದಿ ಇಲ್ಲ. ಎಲ್ಲಿ ಮತ್ತೆ ಹಂಗೆ ಮಾಡ್ತಾನೋ, ಮತ್ತೆ ನನ್ಗೂ ನನ್ ಮಗಳಿಗೆ ಮತ್ತಿನ್ಯಾ ಪರಿಸ್ಥಿತಿ ಬರುತ್ತೋ ಅನ್ನೋ ಗೊಂದಲದಲ್ಲೇ ನಡೀತಾ ಐತೆ ಜೀವನ. ನಿಮ್ ಕಣ್ಣಿಗೆ ಏನ್ ಬಿದ್ದಿಲ್ಲ ಈಗ? ಕಣ್ಣಿಗೆ ಅಣ್ಣ ಅಂದ್ರೆ ಈಗ ಒಂದ್ 15 ದಿವಸದಿಂದ ಏನು ಬಿದ್ದಿಲ್ಲ. ಆದ್ರೂ ಮನ್ಸಲ್ಲಿ ಅಷ್ಟೆಲ್ಲ ನಡೆದೈತೆ ಅಂದ್ರೆ ಮುಂದೆ ಮಾಡ್ತಾನೋ ಇಲ್ವೋ ಅನ್ನೋ ಒಂದು ಗೊಂದಲನೇ ಐತೆ ಅಣ್ಣ. ಮತ್ತೆ ಅಷ್ಟಿದ್ರೆ ಬಿಟ್ಟು ಹೋಗು, ಜೊತೆಲಿ ಹಾಕಿದ್ದೀಯಾ? ಜೊತೆ ಬಿಟ್ಟು ಹೋಗ್ಬೋದು ಅಣ್ಣ. ನನಗೇನು ನಾನ್ ಬಿಟ್ಟು ಹೋಗ್ಬೋದು, ಮಗುಗೊಬ್ಬ ತಂದೆ ಬೇಕಲ್ಲ ಅನ್ನೋ ಇದ್ರಲ್ಲೇ ಇದೀನಿ ಅಷ್ಟೇ. ನಿನಗೆ ಆ ಮಟ್ಟಿನ ನಂಬಿಕೆ ಇಲ್ಲ ಅಂದ್ರೆ ಬಿಟ್ಟು ಹೋಗು, ಮಗುಗೆ ತಂದೆ ಇಲ್ದಿರ ಏನಂತೆ. ನೋಡುವಾ, ಮೊದ್ಲು ಮೆಚುರಿಟಿ ಬೆಳೆಸು ಬದುಕಲ್ಲಿ. ಫೈನ್, ನಿನ್ಗೇನು ಕಣ್ಣಿಗೆ ಕಾಣ್ತು ಅದಕ್ಕೆ ಏನು ಆ್ಯಕ್ಷನ್ ತಗೊಳ್ಬೇಕು ತಾಂಡಿದ್ದೆ, ಅದಕ್ಕೆ ತಕ್ಕಂತೆ ನಿನ್ನ ತಾಯಿ ಮನೇಲಿ ಹೋಗಿ ಸೇರ್ಕೊಂಡಿದ್ದೆ. ಬಟ್ ಈಗ ಬಿಟ್ಟಿದ್ದೀನಿ ಅಂತ ಕರ್ಕೊಂಡು ಬಂದಾಗ ಮತ್ತೊಂದು ಅವಕಾಶ ಕೊಡುವುದು ಅಂದ್ರೆ ಅದರ ಅರ್ಥ ಮೇಲ್ಮೇಲೆ ನಾನು ಜೊತೆಲಿ ಬಂದು ಇರೋದು ಒಳಗಡೆ ಎಷ್ಟು
ಅನುಮಾನ ಇಟ್ಕೊಂಡು ಕೂತ್ಕೊಂಡ್ರೆ ಅದು ಅವಕಾಶ ಕೊಟ್ಟಂಗಾಗಲ್ಲ. ಮೇಲ್ನೋಟಕ್ಕೆ ಅದು ಅವಕಾಶ ಅನಿಸಿದ್ರು ವಾಸ್ತವವಾಗಿ ನಿನ್ನೊಳಗಡೆ ಯಾವುದು ತವ್ರ ಮನೆಯಲ್ಲಿದ್ದಾಗಲೂ ಹೃದಯದಲ್ಲಿ ಕೊರೀತಾ ಇತ್ತು, ಇಲ್ಲೂ ಅದೇ ಕೊರೀತಾ ಇದೆ. ಮತ್ತು ಅವಕಾಶಕ್ಕೆ ಬೆಲೆ ಇಲ್ಲ ಅಥವಾ ಅದಕ್ಕೆ ಮಹತ್ವವೇ ಇಲ್ಲ. ನೋಡಿ, ನಾನು ಹೇಳೋದು ಅವಕಾಶ ಕೊಡುವುದು ಅಂದ್ರೆ ಅದರ್ಥ ನನಗೆ ಮತ್ತೊಂದು ಅಂಥದ್ದೇನೋ ಕಣ್ಣು ಮುಂದೆ ಭಗವಂತ ನಿನ್ನನ್ನು ಕಾಪಾಡಬೇಕು, ನಿನ್ನ ಸಂಸಾರ ಉಳಿಸಬೇಕು, ಅವನ ಇಚ್ಛೆ ಇದ್ದರೆ, ನೀನು ನಿಜವಾಗ್ಲೂ ಪತಿವ್ರತೆ ಧರ್ಮವಂತಿ ಆಗಿದ್ದರೆ ನಿನಗೆ ಅವನು ಎಲ್ಲೋ ತೋರಿಸ್ತಾನೆ, ಹಿಂಗಾಗಿದೆ ನೋಡೋ ಕಣ್ಣಾರೆ ತೋರಿಸ್ತಾನೆ ಅವನು. ಆದರೆ ನನಗೆ ಈ ಮೊದಲ ಅವಧಿಯಲ್ಲಿ ಅಥವಾ ಈ ಮೊದಲು ನನಗೇನು ಕಣ್ಣಿಗೆ ಬಿತ್ತು ಅದೇ ಮುಂದುವರಿತಿರ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಕೊರಗ್ತಾ ಇದ್ದರೆ ಮಲಗದವನು ಹಾಳಾಗಿಲ್ಲ, ಮಲಗದವಳು ಹಾಳಾಗಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿದವನು ಹಾಳಾಗ್ತಾನೆ. ನೀನು ಯೋಚನೆ ಮಾಡಿ ನೀನು ಯಾಕೆ ಕೊರಗ್ತಿ? ನಾನು ಹೇಳೋದು ಮಗುವಿಗೆ ತಂದೆ ಬೇಕು ಅನ್ನೋ ಕಾರಣಕ್ಕಲ್ಲ. ನಾನೊಬ್ಬರ ಜೊತೆ ಇರೋದಕ್ಕೆ ಕಾರಣ ಏನಂದರೆ ಅವರಿಗೆ ಕ್ಷಮೆ ಮಾಡಲಿಕ್ಕೆ, ಅವರು ತಿದ್ದುಕೊಳ್ಳಿಕ್ಕೆ ಒಂದು ಕ್ಷಮೆ ಮಾಡಿದ್ದೀನಿ, ಸ್ವಲ್ಪ ಅವ್ರಿಗೆ ಅವಕಾಶ ಕೊಟ್ಟಿದ್ದೀನಿ. ಅಂದರೆ ನಾನು ಉಸಿರುಗಟ್ಟಿಸೋ ವಾತಾವರಣ ನಾನು ಇಟ್ಕೊಳ್ಬಾರ್ದು, ಅವ್ರಿಗೂ ಉಸಿರುಗಟ್ಟಿಸಬಾರ್ದು. ಈಗ ನನ್ನ ಮನೆಗೆ ಬಂದ ತಕ್ಷಣ ಹಳೆಯದನ್ನೇ ತೆಗೆದುಕೊಂಡು ಕೂತ್ಕೊಳ್ಳೋದು, ಅಥವಾ ಫೋನ್ ಕೊಡ್ತಾ ಇಲ್ಲ ಅಥವಾ ಇನ್ಯಾವುದೋ ಕಾರಣಕ್ಕೆ ಇಲ್ಲ ಇವನು ಮೊದಲಂಗೆ ಮಾಡ್ತಿರ್ಬೋದು ಅನ್ನೋ ಆಲೋಚನೆಯನ್ನು ತಂದುಕೊಂಡ್ರೆ ಮನೆ ಮನಸ್ಸುಗಳೆಲ್ಲ ಸೂತಕದ ವಾತಾವರಣ ಆಗಿಬಿಡ್ತವೆ. ನನಗೆ ಅರ್ಥವಾಗುತ್ತೆ, ಒಂದು ಹೆಂಡತಿಯಾಗಿ ಗಂಡ ಎಲ್ಲಿ ಪರರ ಪಾಲಾಗ್ಬಿಡ್ತಾನೋ ಅನ್ನೋ ಭಯ, ಅಥವಾ ಎಲ್ಲಿ ಆ ಥರ ಎಡವಟ್ಟು ಮಾಡ್ಕೊಳ್ತಾನೋ ಅನ್ನೋ ಭಯ ಒಂದು ಹೆಂಡತಿಯಾಗಿ ನಿನಗೆ ಸಹಜವಾದುದು ಹೌದು. ಬಟ್ ಈ ಸಮಯದಲ್ಲಿ ನಿನಗೆ ಮೊದಲ ಬಾರಿ ನಿನಗೇನು ಭಗವಂತ ಇಂಥದ್ದೊಂದು ಸಾಕ್ಷಿಗಳನ್ನು ತೋರಿಸಿ ಎಚ್ಚರಿಕೆ ಕೊಡೋ ಅವಕಾಶ ಕೊಟ್ಟ, ಅಥವಾ ಅಂಥದ್ದೇನೋ ಸಾಕ್ಷಿ ಕಂಡಿದ್ದಕ್ಕೆ ತಾನೇ ನೀನು ವಿರೋಧ ಮಾಡ್ಲಿಕ್ಕೆ ಸಾಧ್ಯವಾಗಿದ್ದು. ಹಂಗೆ ಇಲ್ಲೂ ಕೂಡ ಎರಡನೇ ಸಾರಿನೂ ಇರೋದು ಎರಡು ಕೆನ್ನೆ. ಮೊದಲನೇದು ಒಂದು ಕ್ಷಮೆ, ಈ ಸಾರಿ ಒಂದು ಕ್ಷಮೆ, ಇದಾದ್ಮೇಲೆ ಆಮೇಲೆ ನಿರ್ಧಾರ ಮಾಡಿವಂತೆ. ಬಟ್ ಇಲ್ಲಿ ಎರಡನೇ ಕೆನ್ನ ಕೊಟ್ಟಿದೀಯ, ಅದಕ್ಕೂ ಒಡೆದ ಅಂದಾಗ ಆಮೇಲೆ ದೊಡ್ಡವ್ರಿಗೆ ಸೇರಿಸಿವಂತೆ, ಅದೇನೋ ಆಮೇಲೆ ಕತೆ. ಬಟ್ ಈಗ ಕ್ಷಮಿಸ್ಬಿಟ್ಟು ಬರೋದು ಬಂದುಬಿಟ್ಟು ಮನಸ್ಸಲ್ಲಿ ಅಂತ ಕೊರಗುವಿಕೆ, ಆ ಕೊಳೆ, ನೀನು ಕೊರಗುತ್ತಾ ಇರೋದು, ಇದನ್ನ ಹಿಂಗೆ ಮುಂದುವರಿಸಿದ್ರೆ ಲಾಭ ಏನೂ ಇಲ್ಲ, ಅಥವಾ ಅದರಿಂದ ಪ್ರಯೋಜನ ಏನೂ ಇಲ್ಲ. ನೀನು ಒಂಚೂರು ರೋಗಿಷ್ಟಳಾಗಿ ಹಾಸಿಗೆ ಹಿಡಿತೀಯ ಅಷ್ಟೇ. ಎಷ್ಟೇ ನಂಬಿದೀನಿ ಅಂತ ಗಟ್ಟಿ ಮನ್ಸು ಇಟ್ಕೊಂಡ್ರು ಎಲ್ಲೋ ಒಂದ್ ಕಡೆ ಹತ್ರ ಆಲೋಚನೆ ಬಂದೇ ಬಂದ್ಬಿಡ್ತದೆ. ನೀನ್ ಹೆಂಡತಿ ಅಲ್ವಾ, ಅದಾಗುತ್ತೆ. ಮತ್ತೆ ನಿಯತ್ತಾಗಿರೋಳಾದ್ರೆ ಅದಾಗುತ್ತೆ. ನೀನು ಆಕೆ ಅದನ್ನ ತರನೇ ದಾರಿ ತಪ್ಪಿದ್ರೆ ನಿನ್ಗೆ ಅದಾಗ್ತಿರ್ಲಿಲ್ಲ, ಹೌದಲ್ಲವಾ? ನಿಯತ್ತಿಗಿರೋ ಯಾರಿಗಾದ್ರೂ ಕೂಡ ಮತ್ತೆ ಮತ್ತೆ ಮನ್ಸಿಗೆ ಚುಚ್ಚುತ್ತಲ್ಲ. ಹೌದು ಅಣ್ಣ. ಅಯ್ಯೋ ಎಲ್ಲಿ ಇದನ್ ಮಾಡ್ತು, ಎಲ್ಲಿ ಏನ್ ಮತ್ ಮಾಡ್ಕೊಳ್ತಾನು. ಈಗ ಒಂದ್ಸಲಿ ಚೆನ್ನಾಗಿರೋ ಜೀವನ ಮತ್ತೆ ಎಲ್ಲಿ ಹಾಳಾಗೋಗುತ್ತೋ ಅನ್ನೋ ಯೋಚನೆ. ನೀವು ಮನೆಯಲ್ಲಿ ಒಂದು ಏನ್ ರೂಢಿ ಮಾಡ್ಬೇಕು, ನಿನ್ ಫೋನ್ ಆತ ನೋಡಂಗಿರ್ಬೇಕು, ಆತನ ಫೋನ್ ನೀನ್ ನೋಡಂಗಿರ್ಬೇಕು, ಏನು ಮುಚ್ಚು ಮರೆ ಇರಬಾರ್ದು. ಒಬ್ಬರನ್ನ ಬದಲಾಯಿಸೋದಾದ್ರೆ ಬಹುಶಃ ಪ್ರೀತಿಯಿಂದ ಬದಲಾಯಿಸಬಹುದೇ ಹೊರತು ನಾನು ಏನೇ ನ್ಯಾಯ ಸೇರಿಸಿ ಹಠ ಕಟ್ಟಿ ಮಾಡ್ತೀನಿ ಅಂದ್ರು ಒಬ್ಬ ಗಂಡಸಾಗ ಅವನಿನ್ನೂ ಹೆಚ್ಚಾಗ್ತಾನೆ ಅದ್ರಲ್ಲ, ಹೌದಲ್ಲವಾ? ಹಾಗಂತ ಅವ್ನು ಸಹಿಸ್ಕೊಂಡ್ಬಿಡು ಅಂತ ನಾನು ಹೇಳ್ತಿಲ್ಲ. ಬಟ್ ಒಂದು ಹಂತದವರೆಗೂ ಮಕ್ಕಳು ಅನ್ನೋ ನೆಪ ಇಟ್ಕೊಂಡು ಏನೇನು ಕ್ಷಮೆ ಕೊಡ್ತಾ ಇದೀಯಾ ಅಥವಾ ಒಂದು ಕ್ಷಮಿಸಿ ಬಂದಿದ್ದೀಯಾ, ಅದೇ ಮಕ್ಕಳು ಅನ್ನೋ ಕಾರಣಕ್ಕೆ ಏನು ಬಂದಿದ್ದೀಯಾ ಅದಕ್ಕೆ ನೀನು ಬದ್ಧಳಾಗಿರ್ಬೇಕು. ಬಂದ ಮೇಲೂ ಅನುಮಾನ ಪಟ್ರೆ ಅಲ್ಲೇ ಇರ್ಬೇಕಿತ್ತಲ್ಲ, ಮತ್ತೆ ಇಲ್ಲಿಗೆ ಯಾಕೆ ಬಂದೆ? ಈ ಸಾರಿನೂ ನಿನ್ನ ಕಣ್ಣಿಗೆ ಬಿದ್ದಾಗ ಆಮೇಲೆ ನನಗೂ ಹೇಳಬೇಡ, ನೀನು ಮನೆಯವ್ರಿಗೆ ಹೇಳ ಅದೇನು ನಿರ್ಧಾರ ತಣ್ತಿ ತಗೋ. ಬಟ್ ಒಂದ್ಸಲಿ ಬಂದಿದ್ದೀಯಾ ಅಂದಾಗ ಆ ಬಂದಿದ್ದಕ್ಕೆ ಏನು ಮಾಡಬೇಕು? ಓಹೋ, ನಾನು ತವ್ರ ಮನೆಯಲ್ಲಿ ಕೂತ್ಕೊಂಡ್ರು ಕೂಡ ಏನು ಅವನ ಪಾಡಿಗೆ ಅವನಿರ್ತಾನೆ, ನನ್ನ ಪಾಡಿಗೆ ನಾನು ಇರ್ತೀನಿ, ನಷ್ಟ ಏನೂ ಇಲ್ಲ. ಏನಂದ್ರೆ ಊರ್ನವ್ರಿಗೆ ನಿನ್ನ ಅಮ್ಮ ಒಂಚೂರು ಬಾಯಿಗೆ ಆಹಾರ ಆಗುತ್ತಷ್ಟೇ. ಅವತ್ತು ದೊಡ್ಡವರೆಲ್ಲ ಈಗ ಆಯ್ತವ, ಯಾರನ್ನ ದೊಡ್ಡವ್ರನ್ನ ಕೂರಿಸಿ ನ್ಯಾಯ ಮಾಡಿಸು. ಮತ್ತೆ ಬರಲ್ವಾ ಯಾರು ದೊಡ್ಡವರು? ಬರ್ತಾರ? ಬರ್ತಾರೆ ಅಣ್ಣ. ಯಾರ್ ಬಂದ್ರು ಮತ್ತೆ ನೋಡಿ ಹಿಂಗೆ ಮಾಡಿದ್ಲು, ಮತ್ತೆ ಇವಾಗ ಕರೆಕ್ಟ್ ಆಗಿ ಮತ್ತೆ ಇನ್ನೆಲ್ಲಿ ಮತ್ತೆ ಹಿಂಗೆಲ್ಲ ಅವಮಾನ ಮಾಡ್ತಾಳೆ ಅಂತ ಇದ್ ಮಾಡ್ತಾರೆ, ಇನ್ನೂ ಮತ್ತೆ ಅದ್ ಕೆಟ್ ಬಿಡ್ತಾರೆ ಅಂತ ಸುಮ್ಮನೆ ಇದೀನಿ. ಹಂಗೇನಿಲ್ಲವ, ನೀನು ಮದುವೆಯಾದ ರೀತಿ ಇದೆಯಲ್ಲ ಅದು ಕೂಡ ಸಮಾಜದ ಬಾಯಲ್ಲಿ ಇದೆ, ಆಯ್ತಲ್ಲ? ನೆನ್ಪಿದ್ಯಾ? ನಿನ್ನ ಮದುವೆಯ ಸಮಯದಲ್ಲಿ ನೀನು ನಿನ್ನ ಅತ್ತೆ ಇವ್ರು ಯಾರು ಬರ್ಲಿಲ್ಲ, ಹೌದಲ್ಲವಾ? ಅತ್ತೆ ಬಿಟ್ಟಿನೆಲ್ಲ ಬಂದಿದ್ರು. ಅಂದ್ರೆ ಈ ಜಾತಿ ಅನ್ನೋದು ನನಗೂ ನಿನಗೂ ಅಷ್ಟೇನು ಮುಖ್ಯ ಅಲ್ಲದೆ ಇರ್ಬೋದು, ಅಲ್ಲೆಲ್ಲ ಅದನ್ನೇ ಮಾತಾಡ್ಕೊಂಡು ಕೂತ್ಕೊಳ್ತಾರೆ ಇವತ್ತಿಗೂ ಬೇಕಾದ್ರೆ. ಅವತ್ತು ಓಡೋಗಿ ಬೇಡ ಅಂದ್ರು ಆದ್ಲು, ಇವತ್ತು ನೋಡ್ ಅನುಭವಿಸ್ಲಿ ಬಿಡು ಅಂತಾರೆ. ಅದಕ್ಕೋಸ್ಕರನೇ ಅದಕ್ಕೆ ಹೇಳ್ತಾ ಇದ್ದೀನಿ, ಇದನ್ನ ನೀನಷ್ಟು ದೊಡ್ಡದು ಮಾಡ್ಲಿಕ್ಕೆ ಹೋಗ್ಬೇಡ ಸದ್ಯಕ್ಕೆ. ಏನು ನೋಡವ, ಇಲ್ಲಿ
ಎಂತೆಂಥ ಗಂಡಸರಿಗೂ ಹೆಣ್ಮಕ್ಳು ಕ್ಷಮೆ ಮಾಡಿದ್ದಾರೆ. ಅವನು ಕೈ ಇಟ್ಕೊಂಡು ಅವಳ ಜೊತೆ ಹೋಗಿ ಮಲಗಿ ಬಂದವನಿಗೆ ಕ್ಷಮಿಸಿದ್ದಾರೆ. ನಿನ್ನ ಈ ಹೆಣ್ಣಿನ ಜೀವನದಲ್ಲಿ ಇಂಥದ್ದೊಂದು ಕ್ಷಮೆ ಕೊಡೋದು ಮತ್ತು ಆ ಕ್ಷಮೆಗೆ ಬದ್ಧಳಾಗಿ ನಡ್ಕೊಳ್ಳೋದು. ಅಂದರೆ ನಿನ್ನ ಮಗ ಮಿಸ್ ಆಗಿ ಒಂದು 5ನೇ ಕ್ಲಾಸಲ್ಲಿ ಫೇಲ್ ಆಗಿಬಿಟ್ಟ. ಅಯ್ಯೋ ಮೇಷ್ಟ್ರು ಹೇಳಿದ್ರು ನಿನ್ನ ಮಗ ಹಿಂಗೆ ಫೇಲ್ ಆಗಿನಮ್ಮ, ಏನೋ ಫೇಲ್ ಮಾಡೋಂಗಿಲ್ಲ ಅಂತ ಇವನನ್ನು ಮುಂದಕ್ಕೆ ದೂಕ್ತಿದ್ದೀವಿ ಅಂತ ನಿನಗೆ ಗಮನಕ್ಕೆ ತಂದುಬಿಟ್ಟು ಅವ್ರು ಮುಂದಕ್ಕೆ ದೂಕಿದ್ರು. ಆದರೆ ಅವನು 7ನೇ ಕ್ಲಾಸ್ ಓದಾಗಲೂ ಕೂಡ 6ನೇ ಕ್ಲಾಸ್ ಓದಾಗಲೂ ಕೂಡ ಇವನೆಲ್ಲಿ ಉದ್ಧಾರ ಆಯ್ತಾನೆ, ಇವನೆಲ್ಲಿ ಬರೀ ಫೇಲ್ ಆಗ್ತಾನೆ, ಇವನಿಗೆ ವಿದ್ಯೆ ಇತ್ತಲ್ಲ ಅಂದ್ರೆ ಆ ಮೇಷ್ಟ್ರು ನಿನಗೆ ಒಂದ್ಸತಿ ಹೇಳಿದ್ರಲ್ಲ ಅದನ್ನೇ ಜೀವನ ಪೂರ್ತಿ ಹೇಳ್ತಿಬೇಕಾರೆ ನಿನ್ನ ಮಗನಿಗೆ ನೀನು ಶಾಲೆಯಲ್ಲೇ ಹಂಗಿದ್ದೆ ಅಂತ. ಹಂಗೆ ಮನುಷ್ಯನ ಒಂದು ತಪ್ಪಿದೆಯಲ್ಲ ಅವನ ಜೀವಮಾನವಿಡೀ ಅವನು ಎಂಥ ಸ್ಥಿತಿಗೆ ಹೋದ್ರು ಅಂಥ ಒಂದು ತಪ್ಪಿನ ಮುಂದೆ 1000 ಸರಿ ಕೆಲಸ ಮಾಡಿದ್ರು ಆ ಮೊದಲ ಒಂದು ತಪ್ಪನ್ನೇ ಮತ್ತೆ ಹೇಳ್ತಾ ಇರ್ತಾರೆ. ಹಂಗೆ ನಿನ್ನ ಗಂಡನ ವಿಚಾರದಲ್ಲೂ ಅದು ನಿನಗೆ ಅಂತಲ್ಲವ, ನಿನ್ನ ಜಾಗದಲ್ಲಿ ಯಾವ ಹೆಣ್ಣಿದ್ರು ಅದನ್ನೇ ಮಾಡ್ತಿದ್ರು. ಅಯ್ಯೋ ಈ ಮುಂಚೆ ಆಗಿರೋ ಎಡವಟ್ಟು, ಈ ಮುಂಚೆ ಅವನ ಪರಸ್ತ್ರೀ ವಿಚಾರವಾಗಿ ನನಗೇನೇನು ಗೊತ್ತಾಗಿದೆಯೋ, ಅಯ್ಯೋ ಈಗಲೂ ಅದನ್ನೇ ಮಾಡ್ತಿರ್ಬೋದು ಅಂತ. ನಿನ್ನ ಕಣ್ಣು ಮುಂದೆ ಯಾವುದು ಕಾಣುತ್ತೋ ಅದನ್ನು ಇಟ್ಟುಕೊಂಡು ಮಾತಾಡು. ಸಾಕ್ಷಿ ಕಾಣದ ಹೊರತು ಈಗ ನೀನು ಬದಲಾಗಿದ್ದಾನೆ ಅಂತಲೇ ಇರಬೇಕು, ಬಟ್ ಸ್ವಲ್ಪ ಕಣ್ಣಿಟ್ಟಿರ್ಬೇಕಷ್ಟೇ. ಆದರೆ ಆತನನ್ನು ಪ್ರೀತಿಸೋದು, ಆತನನ್ನು ಸೇವಿಸೋದು, ಆತನನ್ನು ಗೌರವದಿಂದ ಕಾಣೋದು, ಈ ಕಾರಣದಿಂದ ನೀನು ಆತನನ್ನು ಒಂಚೂರು ಸರಿ ಮಾಡ್ಬೋದೇ ಹೊರತು ನೀನು ಹೆಚ್ಚು ಕಂಪ್ಲೇಂಟ್ ಇಟ್ಕೊಂಡು ಕೂತ್ಕೊಂಡ್ರಷ್ಟು ಮನೆ ನೆಮ್ಮದಿ ಹಾಳಾಗುತ್ತೆ. ಇವತ್ತು ಇನ್ನೂ ಹೆಣ್ಣು ಮಕ್ಕಳು ಒಂದು ಹೆಜ್ಜೆ ಮುಂದೆ ಹೋಗಿ ಹೆಂಗಿದ್ದಾರೆ ಅಂದರೆ, ಗುರುಗಳೇ ಅವರು ಹಾಳಾಗಿ ಹೋಗ್ಲಿ, ಅವನು ಯಾವಳ ಜೊತೆನಾದರೂ ಹೋಗ್ಲಿ, ತಂದು ಹಾಕಲಿ, ನನ್ನ ಮಕ್ಕಳನ್ನ ನೋಡ್ಕೊಂಡು ನನ್ನ ಜೀವನ ಕಳಿತೀನಿ ಗುರುಗಳೇ, ಅವ್ನು ತಂದು ಹಾಕಿದ್ರೆ ಸಾಕು ಅನ್ನೋ ಸ್ಥಿತಿಗೆ ಬಂದಿದ್ದಾರೆ. ಗುರುಗಳೇ ನನಗೆ ತಂದಾಕಿದ್ರು ಪರವಾಗಿಲ್ಲ, ನಾನೇ ತಂದು ಹಾಕೊಂಡ್ಬಿಡ್ತೀನಿ, ಜೀವನ ಮಾಡ್ತೀನಿ. ತೀರಾ ತಲುಪ್ದಾಗ ಇನ್ನೇನ್ ಮಾಡ್ತೀಯವ ನೀನು? ಅಂತಿಮವಾಗಿ ಇದಾಗೋದೇ ಇಲ್ಲ ಅಂದಾಗ ಮಕ್ಳು ನುಡಿಸ್ಕೊಳ್ಬೇಕಲ್ಲ. ಇಲ್ಲ ಅವ್ನು ತಂದಾಕ್ತಿದ್ರು ಪರವಾಗಿಲ್ಲ, ನೀನಿರ್ತಿ ಮಕ್ಳ ಕತೆ ಏನು? ಹಾಗಂತ ಈತ ಮಾಡಿರೋದು ಸರಿ ಅಂತ ಹೇಳ್ತಾ ಇಲ್ಲ, ಬಟ್ ಒಂದು ಅಂತಿಮ ಸ್ಥಿತಿಗೆ ಹೋದಾಗ ಒಬ್ಬನನ್ನ ಬಿಟ್ಟು ಇಬ್ಬರನ್ನು ಕಾಪಾಡ್ಕೊಳ್ಬೇಕಲ್ಲ. ಈಗ ಒಬ್ಬ ಕುರಿ ಕಾಯ್ಲಿಕ್ಕೆ ಹೋಗಿದ್ದಾನೊಬ್ಬ ಮನುಷ್ಯ, 100 ಕುರಿ ಹೊಡ್ಕೊಂಡು ಹೋಗೇನೆ, ಆದರೆ ವಾಪಸ್ ಮನೆಗೆ ಬರಬೇಕಾದ್ರೆ ಅಲ್ಲೆಲ್ಲೋ ಒಂದು ಕಡೆ 99 ಕುರಿ ಮಾತ್ರ ಇದಾವೆ ಅಂತ ಗೊತ್ತಾಗುತ್ತೆ. ಓಹೋ ಅಲ್ಲೊಂದು ಸಿಂಹನೋ ಅಥವಾ ಚಿರತೆನೋ ಏನೋ ಬಂದು ಒಂದು ಕುರಿ ಎತ್ಕೊಂಡು ಹೋಗ್ಬಿಟ್ಟಿದೆ ಅಂದ್ಕೊಂಡು ಈ 99 ಕುರಿ ಸುಮ್ಮನೆ ಅಲ್ಲಿ ಬಿಟ್ಬಿಟ್ಟು ಒಂದು ಕುರಿ ಹುಡುಕೊಂಡು ಹೋದ್ರೆ ಬರೋಷ್ಟು 99 ಇಲ್ಲ ಅಂದ್ರೆ ಏನ್ ಕತೆ? ಕೆಲವೊಮ್ಮೆ ಒಂದನ್ನ ತ್ಯಜಿಸಿ ಅನೇಕವನ್ನ ಕಾಪಾಡ್ಕೊಳ್ಬೇಕಾಗುತ್ತೆ. ಹಂಗೆ ತೀರಾ ಇದು ಬುದ್ಧಿ ಕಲಿತಾನೆ ಇಲ್ಲ ಅಂದಾಗ ನಿನ್ನ ಮಕ್ಕಳನ್ನ, ಅರ್ಥಾತ್ ಒಬ್ಬನನ್ನ ಸ್ವಲ್ಪ ಅವನ ಪಾಡಿಗೆ ಅವನು ಬಿಟ್ಟು ಉಳಿದವರನ್ನು ಕಾಪಾಡ್ಕೊಳ್ಬೇಕಲ್ಲ. ಆ ಸ್ಥಿತಿ ಬರೋದು ಬೇಡ, ಬಟ್ ಸುಮ್ಮನೆ ಹೇಳಿದ್ದೀನಿ ನಿನ್ನ ಗಮನಕ್ಕೆ ಇರಲಿ ಅಂತ ಅಷ್ಟೇ. ಸೊ ಈಗ ನೀನು ಮದುವೆ ಆಗಿರೋ ರೀತಿ ಅಥವಾ ಇಲ್ಲಿ ಏನೋ ಒಂದು ಚೂರು ಜಾತಿ ಪಾತಿ ಅದು ಏನೇನೋ ಗಮನಕ್ಕೆ ತರ್ತಾರೆ ಜನ. ನೀನು ಹೆಂಗ್ ಹೋದ್ರು ಜನರ ಬಾಯಲ್ಲಿ ಬರೋ ನಿನ್ನ ಮುಂದೆ ಒಳ್ಳೇದು ಮಾತಾಡ್ಬೋದು, ಹಿಂದೇನ್ ಮಾತಾಡ್ಕೊಳ್ತಾರೆ ಅಲ್ವಾ? ಅದಕ್ಕೆ ಏನ್ ಮಾಡ್ಬೇಕು ನೀನು? ಆಯ್ತಪ್ಪ ಬಂದಿದ್ದೀನಿ, ನನ್ನ ತಲೆಯಲ್ಲಿ ಬರ್ತವೆ ಯೋಚನೆ. ಯಾಕೆ ಬರ್ತವೆ? ಈ ಹಿಂದೆ ನನ್ನ ಗಂಡ ಹಂಗಿದ್ದ ಅದು ಇದು ಅಂತ ಕಣ್ಣಾರೆ ನೋಡ್ಬಿಟ್ಟಿದ್ದೀನಿ. ಆ ಸಾಕ್ಷಿಗಳೇ ಕಣ್ಮುಂದೆ ಬರ್ತವೆ. ಇವ್ನು ಏನು ಮಾಡಿದ್ರು ನಂಬಕ್ಕಾಗಲ್ಲ. ಆಗ ನೀನು ಕೃಷ್ಣನನ್ನ ಸ್ಮರಣೆ ಮಾಡಿ, ಅಪ್ಪ ನಾನು ಕ್ಷಮೆ ಮಾಡಿ ಬಂದಿದ್ದೀನಿ, ನನಗೇನೇ ಯೋಚನೆಗಳು ಬರಲಿ ಅದನ್ನ ತಾಂಡೋಗಿ ಗಂಡನ ಮುಂದೆ ವಾಂತಿ ಮಾಡ್ಲಿಕ್ಕೆ ಹೋದ್ರೆ ಅವನು ಎಷ್ಟು ಅಂತ ಬೆಳೀತಾನೆ. ಅವನು ಒಂದು ಹಂತ ಆದ್ಮೇಲೆ ಬಿಟ್ಟು ಹೋಯ್ತಾನೆ. ನಿನಗೆ ಸಾಕ್ಷಿ 2ನೇ ಬಾರಿಯೂ ಸಿಕ್ಕಾಗ ನೀನು ಏನು ಕೇಳಬೇಕು ಕೇಳು. ಬಟ್ ಈಗೆಲ್ಲ ನಿನ್ನ ಬಂದ ಆಲೋಚನೆಗಳು, ನಿನಗೆ ಬಂದ ಮನಸ್ಸಿನ ವಿಕಾರಗಳು ಅವನ್ನೆಲ್ಲ ಯಥಾವತ್ ಗಂಡನ ಮುಂದೆ ಮಕ್ಳ ಮುಂದೆ ಎಲ್ಲ ಹಾಕಂಗಿಲ್ಲ. ನೀನು ನಿನ್ನೊಳಗಡೆ ಬಂದ ಆಲೋಚನೆಗಳನ್ನ, ಆ ಬೆಂಕಿಯನ್ನ ಆರಿಸ್ಕೊಳ್ಳೋದು ನಿನಗೆ ಗೊತ್ತಿಲ್ಲ ಅಂದ್ರೆ ಬದುಕಲ್ಲಿ ಎಲ್ಲೂ ಬದುಕೋಕ್ಕಾಗಲ್ಲ ನೀನು. ಒಬ್ಬ ಜ್ಞಾನಿಗೂ ಕೂಡ ಕೆಟ್ಟ ಆಲೋಚನೆಗಳು ಬರ್ಬೋದು, ಆದರೆ ಅವುಗಳನ್ನು ಒಳಗಡೆನೆ ಸುಟ್ಟಾಕುವ ವಿದ್ಯೆಯನ್ನು ಅವನು ಕಲ್ತಿರ್ತಾನೆ. ನಿನಗೂ ಮತ್ತೆ ಅನುಮಾನ, ಅಯ್ಯೋ ಮತ್ತೆ ಎಲ್ಲೋ ಹೋಗಿರ್ಬೋದು, ಅಯ್ಯೋ ಮತ್ತೆ ಮನೆಯಿಂದ ಹೊರಗಡೆ ಹೋದ್ಮೇಲೆ ಅಲ್ಲಿ ಯಾರ್ಯಾರ ಜೊತೆ ಹೋಗಿರ್ತಾನೋ ಏನೇನು ಮಾಡ್ಕೊಳ್ತಾನೋ ಅಂತ ನಿನಗೆ ತಲೆಗೆ ಬರ್ಬೋದು. ಬಟ್ ನಿನಗೆ ಸಾಕ್ಷಿ ಪ್ರತ್ಯಕ್ಷ ಕಾಣುವವರೆಗೂ ಅಥವಾ ಪ್ರಮಾಣಿಸಿ ನೋಡುವವರೆಗೂ 2ನೇ ಬಾರಿಯೂ ಆಪಾದನೆ ಮಾಡುವ ಮುನ್ನ ಎಚ್ಚರವಾಗಿರು. ಇಲ್ಲೇ ಇದೇ ನೆಪ ಇಟ್ಕೊಂಡ ಮೇಲೆ ನಿಮ್ಮನ್ನು ಬೀದಿಗೆ ತಳ್ಳಿಬಿಡ್ತಾರೆ. ಇವಳು ತೋರಿಸ್ಲಿ, ಅದೇನು ತೋರಿಸ್ಲಿ, ಬೇಕಾದ್ರೆ ನಾನು 2ನೇ ಸರಿ ಹಂಗೆ ಮಾಡಿದ್ನಿ ಅಂತ ತೋರಿಸ್ಲಿ, ಬೇಕಾದ್ರೆ ಇವಳು ಸುಮ್ಮನೆ ಮನೆಗೆ ಬಂದಾಗ ನೆಮ್ಮದಿ ಕೊಡಲ್ಲ, ಊಟ ಮಾಡ್ಲಿಕ್ಕೆ ಬಿಡಲ್ಲ, ಅಥವಾ ಯಾವಾಗಲೂ ಇದೇ ಯೋಚನೆಯಲ್ಲಿ ಇರ್ತಾಳೆ, ನನ್ನ ಮನೆ ಹಾಳಾಗೋಯ್ತು ಅಂತ ದೊಡ್ಡವ್ರ ಮುಂದೆ ಹೇಳಿದ್ರೆ ನಿನ್ನೆ ಇಟ್ಕೊಳ್ತಾರೆ. ಅದಕ್ಕೇನು ಮಾಡ್ತಿ?
ಪ್ರೀತಿಯಿಂದ ಮೊದಲಿಗಿಂತ ಹೆಚ್ಚು ಪ್ರೀತಿ ಕೊಡು, ಮೊದಲಿಗಿಂತ ಹೆಚ್ಚು ಆರೈಕೆ ಮಾಡು, ಮೊದಲಿಗಿಂತ ಹೆಚ್ಚು ನಂಬಿಕೆ ಇಡು. ಇವುಗಳು ಮಾತ್ರ ಅವನನ್ನು ಬದಲಾಯಿಸಬಹುದೇನೋ, ಬದಲಾಯಿಸಿದ್ರೆ ಇಲ್ಲ ನಾನು ನನ್ನೊಳಗಡೆ ಇರೋ ಆ ಕಸದ ಯೋಚನೆಯನ್ನೆಲ್ಲ, ಸಂಶಯದ ಯೋಚನೆಯನ್ನೆಲ್ಲ ಅವ್ನು ಬಂದ ತಕ್ಷಣ ಕಕ್ಬಿಟ್ರೆ ಅವ್ರ ಮುಂದೆ ಸರಿ ಹೋಗ್ಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು. ಸ್ವಲ್ಪ ಸಹನೆ ಮಾಡು. ಮಕ್ಕಳಿದ್ದಾವೆ, ನಿನ್ನ ಪರಿಸ್ಥಿತಿ ಏನು ಆಯ್ತಪ್ಪ, ಭಗವಂತ ನನ್ನ ಸಂಸಾರ ಚೆನ್ನಾಗಿ ಕಾಪಾಡ್ಕೊಳ್ಳೋ ಕಡೆ ಏನೇನು ಪ್ರಯತ್ನ ಮಾಡಬೇಕು ಮಾಡಿದ್ದೀನಿ. ಕೇಳು, ಇಲ್ಲಿ ಸಾವಿರಾರು ಹೆಣ್ಮಕ್ಳು ಕಥೆಗಳಿದ್ದಾವೆ. ಯಾವಾಗ ಬುದ್ಧಿವಂತಳಾಗಬೇಕು, ಯಾವಾಗ ಉಕಣಪ್ಪ ನೀನೇ ಸರಿ ಗಂಡ ಅಂತ ಅವನ ಪಾದಕ್ಕೆ ಬಿದ್ದು ದುಡ್ಡಿಸ್ಕೊಂಡು ಅಥವಾ ಮನೆಗೆ ನಡೆಸೋಕೆ ಏನು ಬೇಕು ಅದನ್ನ ಬುದ್ಧಿವಂತಿಕೆಯಿಂದ ಈಸ್ಕೊಂಡು ಮನೆ ನಡೆಸಬೇಕು. ಈಗ ಆಯ್ತವ ಅವನು ಕೆಟ್ಟು ಹೋಗಿದ್ದಾನೆ, ಅದು ಗೊತ್ತಾಗ್ಬಿಡ್ತು ನಿನಗೆ, ಈಗ ಬಿಟ್ಟು ಎಲ್ಗೋಯ್ತೀನಿ ನೀನು, ಹೌದಲ್ಲವಾ? ಹಾಗಾಗಿ ಮಕ್ಕಳನ್ನು ಕಾಪಾಡ್ಕೊಳ್ಳೋ ಕಡೆ ಗಮನ ಕೊಡು. ಮಕ್ಕಳಿಗೋಸ್ಕರ ಈ ವಿಚಾರದಲ್ಲಿ ತುಂಬ ತಲೆ ಹಾಕಿ ತುಂಬ ಕೆಟ್ಟವಳಾಗ್ಲಿಕ್ಕೆ ಹೋಗಬೇಡ. ಬಟ್ ನನಗನ್ಸುತ್ತೆ ಇಲ್ಲವ, ಈಗ 2ನೇ ಬಾರಿ ನೀನೇನು ಬಂದಿದೀಯಲ್ವಾ, ಮತ್ತೆ ಅಲ್ಲಿ ನಿಮ್ಮ ಅಮ್ಮನಿಗೆ ಹೇಳಿ ಕರ್ಕೊಂಡು ಬಂದಿದ್ದಾರಲ್ವಾ, ಇಲ್ಲ ಈಗ ಅದು ಸ್ವಲ್ಪ ಗೌರವಾನ್ವಿತವಾಗಿ ಇದೆ, ತುಂಬ ಅದನ್ನು ಕೆಣಕ್ಲಿಕ್ಕೆ ಹೋಗಬೇಡ. ನನ್ನ ಮಾತಲ್ಲಿ ನಂಬಿಕೆ ಇಡು. ತೀರಾ ನಿನ್ನ ಸಂಸಾರ ಹಾಳಾಗುವಂಥದ್ದು ಏನೂ ನಡೀತಾ ಇಲ್ಲ. ಈ ಕೆಲವೊಮ್ಮೆ ಮಾತಾಡೋ ಚಪಲುಗಳು ಇರ್ತವೆ, ಅವುಗಳನ್ನು ನೀನು ತುಂಬ, ಅವುಗಳು ತಪ್ಪೇ, ನಾನು ತಪ್ಪಲ್ಲ ಅಂತ ಹೇಳಲ್ಲ, ಬಟ್ ಅದನ್ನು ಹ್ಯಾಂಡಲ್ ಮಾಡೋ ರೀತಿ ಗೊತ್ತಿಲ್ಲ ಅಂದರೆ ನೀನು ಸೊಳ್ಳೆ ಹೊಡಿಯೋಕೆ ದೊಣ್ಣೆ ತಾಂಡಂಗೆ ಆಗುತ್ತೆ ಕತೆ. ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಾಣಬಾರ್ದು ಅಂತಾರೆ ದೊಡ್ಡವರು. ಹಂಗೆ ಸ್ವಲ್ಪ ಇವುಗಳನ್ನು ಸಹನೆ ಮಾಡು, ತಾಳ್ಮೆಯಿಂದ ಕಾದ್ ನೋಡು. ಮದುವೆ ಆಗಿದೆಯಾ, 2 ಮಕ್ಕಳಾಗಿದ್ದಾವೆ, ತುಂಬ ಮುಂದೆ ಬಂದುಬಿಟ್ಟಿದೆಯಾ, ಒಂದೋ ಒಂಟಿಯಾಗಿ ಹೋಗ್ಬೇಕು, ಇಲ್ಲ ಇದನ್ನ ಜೊತೆ ಹೋಗ್ಬೇಕು, ಬೇರೆ ಇನ್ನೊಂದೇನು ಯೋಚನೆ ಮಾಡುವಂತಲ್ಲೂ ಇಲ್ಲ, ಹೌದಲ್ಲವಾ? ಇಲ್ಲ ಒಂಟಿ ಹೋಗ್ಬೇಕು, ಇಲ್ಲ ಇದನ್ನ ಜೊತೆ ಹೋಗಬೇಕು. ಸೊ ಹಾಗಾಗಿ ತುಂಬ ಯೋಚನೆ ಮಾಡಿಕೊಂಡು ಕೂತ್ಕೊಂಡು ಕೊರಗಬೇಡ. ನಿನ್ಗೆ ಒಳ್ಳೇದಾಗ್ಲಿ. ಹೆಣ್ಮಕ್ಳು ಕಥೆಗಳು ಕೇಳ್ತಾ ಇರು, ನಿನಗೊಂದು ದಾರಿ ಕಾಣುತ್ತೆ. ಭಗವಂತ ಇವತ್ತು ನಿನಗೆ ಕರೆ ಸಿಗೋ ಹಾಗೆ ಮಾಡಿದ್ದಾನೆ, ಏನೋ ಒಳ್ಳೆ ಸೂಚನೆ ಇದೆ ಅಂದುಕೋ. ಗಂಡನನ್ನು ಪ್ರೀತಿಸು, ಮುದ್ದಿಸು, ಅವನನ್ನು ಗೌರವಿಸು, ಅವನನ್ನು ನಂಬಿಕೆ ಇಡು. ಎಷ್ಟು ನಂಬಿಕೆ ಇಡ್ತೀವಿ ಅಷ್ಟು ನಂಬಿಕೆ ನಿನಗೆ ಒಳ್ಳೆಯದು. ಅವನ ದೇಹ ಕೊಳೆ ಆಗಿರ್ಬೋದು, ಅಥವಾ ಆತನ ದೇಹ ಆತ ಕೊಳೆ ಮಾಡಿಕೊಳ್ಬೋದು, ಬಟ್ ಅಂತಿಮವಾಗಿ ನೀನು ಅವನ ಪ್ರೀತಿಯನ್ನು ಬಯಸು, ನೀನು ಪ್ರೀತಿ ಕೊಡು. ದೇಹ ಮಲಿನವಾದ ಮಾತ್ರಕ್ಕೆ ಅದಂತ ಅದು ಸರಿ ಅಂತ ನಾನು ಹೇಳ್ತಿಲ್ಲ, ಬಟ್ ಅದಕ್ಕೂ ಮೀರಿ ಆತನ ಪರಿವರ್ತನೆಗೆ ನೀನು ಅವಕಾಶ ಕೊಡಲ್ಲ. ಮನೆಗೆ ಬಂದ ತಕ್ಷಣ ಅದನ್ನೇ ಮಾತಾಡ್ತೀಯ, ಅದೇ ಯೋಚನೆಯಲ್ಲಿ ಇರ್ತೀಯ ಅಂದರೆ ಅವನಿಗೂ ನೆಮ್ಮದಿ ಇರಲ್ವಲ್ಲವಾ? ಅದಕ್ಕೆ ನೀನು ಅವಕಾಶ ಮಾಡಿಕೊಡ್ಬೇಕು. ಆಯ್ತಾ? ಸರಿ ಅಣ್ಣ, ನಿನಗೆ ಒಳ್ಳೇದಾಗ್ಲವ, ಶುಭವಾಗ್ಲಿ. ನೋಡಿ, ಭಾಳ ಕಷ್ಟ ಪಾಪ ಹೆಣ್ಮಕ್ಳು ಜೀವನ. ಏನು ಹೇಳ್ತೀರಿ? ಇವಾಗ ತಕ್ಷಣ ಬಿಟ್ಬಿಡು ಅಥವಾ ಇದು ಮಾಡಿಬಿಡು ಅಂತ ಹೇಳೋಕ್ಕಾಗಲ್ಲ. ಒಂದು ಕ್ಷಮೆ ಅನ್ನೋದಂತೂ ಇರಬೇಕು. ಬಟ್ ಈ ಹೆಣ್ಮಕ್ಳಿಗೆ ನೋವು ಕೊಟ್ಟದ್ದು ಯಾವ ಪಾಕಾರ ನರಕಕ್ಕೆ ಹೋಗ್ತಿರೋ ನನಗಂತೂ ಗೊತ್ತಿಲ್ಲ. ಏನು ಹೇಳೋದಿದು? ದಯವಿಟ್ಟಪ್ಪ, ಕಟ್ಕೊಳ್ಳೋ ಹೆಂಡತಿ ಬಗ್ಗೆ ನಿಮಗೆ ತುಂಬ ತೃಪ್ತಿ ಇಲ್ಲ ಅನ್ನೋದಾದರೆ ಮದುವೆನೇ ಆಗ್ಲಿಕ್ಕೆ ಹೋಗ್ಬೇಡಿ. ಸುಮ್ಮನೆ ಕಟ್ಕೊಂಡು ಯಾಕೆ ಜೀವನ ಹಾಳು ಮಾಡ್ತೀರಿ ಇನ್ನೊಬ್ರದ್ದು? ಆದಷ್ಟು ನಾನು ಹೇಳೋದು, ಮದುವೆ ಆಗೋ ಸಮಯದಲ್ಲಿ ನಿಮಗೆ ಇಂಥದ್ದೇನೋ ಚಪಲಗಳಿದ್ದಾವೆ ಅನ್ನೋದಾದರೆ ಗೌರವಾನ್ವಿತ ಹೆಣ್ಮಕ್ಳನ್ನು ಮದುವೆ ಆಗಿ ಜೀವನ ಹಾಳು ಮಾಡಬೇಡಿ. ಎಷ್ಟೋ ಹೆಣ್ಮಕ್ಳು ಬದುಕು ಇವತ್ತಿಗೂ ನರಳ್ತಾ ಇರೋದು ಈ ಕಾರಣಕ್ಕೆ. ಏನು ಮಾಡ್ತೀರಿ ಪಾಪ, ಕಷ್ಟ. ಹಿಂಗೆ ಜಾತಿ ಮೊದಲೇ ಒಂದು ಸಮಾಜ ವಿರೋಧಿಸುತ್ತೆ ಅಥವಾ ಏನೇನೋ ಕಥೆಗಳಿದ್ದಾವೆ. ಅಂತರ್ಜಾತಿ ವಿವಾಹಗಳಿಗೆ ನನ್ನ ಪ್ರಕಾರ ತಂದೆ ತಾಯಿ ಒಪ್ಪಿಗೆ ತಗೊಂಡು ಮುಂದೆ ಹೋಗಿ, ಬಟ್ ಅಂತರ್ಜಾತಿ ವಿವಾಹ ಆದ್ರೆ ಖಂಡಿತ ತಪ್ಪಿಲ್ಲ. ಆದರೆ ಸಮಾಜ ಅದನ್ನು ನೋಡೋ ರೀತಿ ಮೊದಲಿಂದ ಒಂಥರ ವಿಚಿತ್ರವಾಗಿದೆ, ಏನು ಮಾಡಲಿಕ್ಕಾಗಲ್ಲ. ಬಟ್ ನೀವು ಅಂತರ್ಜಾತಿ ವಿವಾಹ ಆಗ್ತಿರೋ ಏನಾಗ್ತಿರೋ ತಂದೆ ತಾಯಿಗೆ ಮೋಸ ಮಾಡಬಾರ್ದು. ಅಂತರ್ಜಾತಿ ವಿವಾಹ ಏನು ತೀರಾ ಕೆಟ್ಟದ್ದು ಅಶ್ಲೀಲವಾದದ್ದು ಏನೂ ಅಲ್ಲ. ಮನುಷ್ಯ ಅಲ್ಲೂ ಕೂಡ ಗಂಡು ಹೆಣ್ಣೆ ಮದುವೆ ಆಗೋದು. ಬಟ್ ತಂದೆ ತಾಯಿಗೆ ಯಾಕೋ ಅದು ಇಷ್ಟ ಆಗ್ತಿಲ್ಲ,
ಅವ್ರನ್ನ ಕನ್ವಿನ್ಸ್ ಮಾಡಿ ಹಿಂಗೆ ಹಿಂಗೆ ಹಿಂಗೆ. ಬಟ್ ಅಂತಿಮವಾಗಿ ತಂದೆ ತಾಯಿ ವಿರುದ್ಧವಾಗಿ ನಡ್ಕೊಳ್ಳೋದು ಎಲ್ಲೂ ಒಳ್ಳೇದಲ್ಲ. ನಾನು ಕೇಳಿರೋ ಸಾವಿರಾರು ಕಥೆಗಳಲ್ಲಿ ತಂದೆ ತಾಯಿಗೆ ತುಂಬ ದುಃಖ ಕೊಟ್ಟು ಹೋಗಿರೋರು ಯಾರೂ ಚೆನ್ನಾಗಿಲ್ಲ, ಇಷ್ಟು ಮಾತ್ರ ನಾನು ಬಲ್ಲೆ. ಸೊ ಪ್ಲೀಸ್ ಈ ವಿಚಾರವಾಗಿ ತಂದೆ ತಾಯಿಗಳನ್ನು ನೋವು ಕೊಡಬೇಡಿ, ಒಪ್ಪಿಸಿ ಮದುವೆ ಆಗಿ ಎಲ್ಲ ಒಳ್ಳೇದಾಗಲಿ. ಒಳ್ಳೇದಾಗ್ಲವ ನಿನಗೂ ಶುಭವಾಗಲಿ.